ಹಾಲೆಲೂಯಾ. ಪಕ್ಕದಲ್ಲಿ ನೋಡಿ ಕೇಳಿ, ಹೆಂಗಿದ್ದೀರಾ ಅಂತ ಕೇಳಿ. ಚೆನ್ನಾಗಿದ್ದೀರಾ ಅಂತ ಕೇಳಿ. ಆರಾಮಾಗಿದ್ದೀರಾ? ಹಾಲೆಲೂಯಾ. ಪಕ್ಕದಲ್ಲಿರೋ ನೋಡಿ ಹೇಳಿ, ವಾಕ್ಯ ಗೆಲ್ಲಕ್ಕೆ ರೆಡಿಯಾಗಿದ್ದೀರಾ ಅಂತ ಕೇಳಿ. ಮನಸ್ಸನ್ನು ತೆಗೆದಿಟ್ಟಿದ್ದೀರಾ ಅಂತ ಕೇಳಿ. ಎರಡು ಕಣ್ಣನ್ನು ಮುಚ್ಚಿ ಎರಡು ಕೈಯನ್ನು ಮೇಲೆ ತೆಗೆದು, ಯೇಸುವೆ, ಇವತ್ತು ನಿನ್ನ ವಚನದ ಮುಖಾಂತರ ನೀನು ನನ್ನೊಂದಿಗೆ ಮಾತಾಡು. ನನ್ನ ಹೃದಯ, ನನ್ನ ಮನಸ್ಸು, ನನ್ನ ಯೋಚನೆ, ನನ್ನ ಕಿವಿ ನಿನ್ನ ವಾಕ್ಯಕ್ಕೆ ತೆಗೆದಿದ್ದೇನೆ. ನನ್ನೊಂದಿಗೆ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್. ಹಾಲೆಲೂಯಾ. ಧರ್ಮೋಪದೇಶ ಕಾಂಡ 27ನೇ அத்தியாய 27:15. கர்த்தருக்கு அருவருப்பான காரியமாகிய தொழிலாளிகளுடைய கை வேலையால் செய்யப்பட்டதும் வார்ப்பிக்கப்பட்டதுமான யாதொரு விக்கிரகத்தை உண்டு பண்ணி ஒளிப்பிடத்திலே வைக்கிறவன் சபிக்கப்பட்டவன் என்பவர்களாக அதற்கு ஜனங்கள் எல்லாரும் பிரயோஜனமாக ஆமென் என்று சொல்ல கடவார்கள். ಶಿಲ್ಪಿಯ ಕೆಲಸವಾಗಿರುವ ಮರದ ವಿಗ್ರಹವು ಲೋಹ ವಿಗ್ರಹವು ಯೆಹೋವನಿಗೆ ಹೇಯವಾದದ್ದರಿಂದ ಅವನು ಮಾಡಿಸಿ ಗೋಪ್ಯವಾಗಿ ನಿಲ್ಲಿಸಿಕೊಂಡವನಾದರೂ ಶಾಪಗ್ರಸ್ತ ಅನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಆ ಅಧ್ಯಾಯ ನಾವು ಹೋಗಿ ಮನೇಲಿ ಓದ್ರಿ. ಶಾಪ ಏನಿಗೆ ಬರುತ್ತೆ, ಯಾವ್ದೆಲ್ಲ ಶಾಪ ಅನ್ಕೊಂಡು ಬರುತ್ತೆ ಅಂತ ಎಷ್ಟೋ ಪಾಯಿಂಟ್ಸ್ ಎಲ್ಲ ಇದೆ. ಅದೆಲ್ಲ ವಚನದಲ್ಲಿ ಮನೆಗೆ ಹೋಗಿ ಓದ್ ನೋಡ್ರಿ. ಹೋಗ್ತಾ ಇಲ್ಲ. ಯಾರನ್ನು ನುಂಗೋಣ ಅಂತ ಪಿಚಾಚಿ ಏನ್ ಮಾಡ್ತಾನೆ? ಗರ್ಜಿಸುವ ಸಿಂಹದಂತೆ ಸುತ್ತಿ ತಿರುಗುತ್ತಾ ಇದ್ದಾನೆ. ಇವಾಗ ಇದೆಲ್ಲ ಯಾವ್ದಕ್ಕೆ ಗುರುತಾಗಿದೆ ಅಂತಂದ್ರೆ ಪಾಪಕ್ಕೂ ಶಾಪಕ್ಕೂ ನಾವು ನೋಡ್ತಾ ಇದ್ದೇವೆ. ಇವಾಗ ಅದು ಮಾತ್ರವಲ್ಲದೆ ನಮ್ಮಲ್ಲಿ ರಹಸ್ಯ ಪಾಪಗಳು ಇರೋದಾದ್ರೆ, ಅರಿಕೆ ಮಾಡದೇ ಇರುವಂತ ಪಾಪಗಳು ಇರೋದಾದ್ರೆ, ಪೂರ್ವ ಪಿತೃಗಳ ಶಾಪಗಳು ಇರೋದಾದ್ರೆ, ಅದೆಲ್ಲ ಇತ್ತು ಅಂದ್ರೆ ಪಿಚಾಚಿ ಏನ್ ಮಾಡ್ತಾನೆ? ಅವನ್ ಬಂದು ಅಟ್ಯಾಕ್ ಮಾಡೋದಕ್ಕೆ ಅದೊಂದು ದಾರಿ. ಅರ್ಥ ಆಗ್ತದೆ ಇಲ್ವಾ? ಶಾಪ ಇತ್ತು ಅಂದ್ರೆ ಏನು, ಶಾಪ ಏನ್ ಮಾಡುತ್ತೆ ಅಂತ ನಾನು ಹೇಳ್ದೆ. ಫಸ್ಟ್ ಏನ್ ಮಾಡುತ್ತೆ? ಹಿಂಬಾಲಿಸ್ಕೊಂಡೇ ಬರತ್ತೆ. ಆಮೇಲೆ ಏನ್ ಮಾಡತ್ತೆ? ಓವರ್ಟೇಕ್ ಮಾಡತ್ತೆ. ಆಮೇಲೆ ಏನ್ ಮಾಡತ್ತೆ? ನಾಶ ಮಾಡ್ಬಿಡತ್ತೆ. ಹೌದಾ? ಆ ಶಾಪನ ಹಿಡ್ಕೊಂಡು ಕಂಟ್ರೋಲ್ ಮಾಡೋದು ಯಾರು? ಪಿಚಾಚಿ. ಅಂದ್ರೆ ಪಿಚಾಚಿ ಏನ್ ಮಾಡ್ತಾನೆ? ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗೋಣ ಅಂತ ಕಾಯ್ತಾ ಇದ್ದಾನೆ. ನಾವು ಅವನಿಗೆ ಚಾನ್ಸ್ ಕೊಟ್ರೆ ಏನ್ ಮಾಡ್ತಾನೆ? ಅವನಿಗೆ ಒಂದು ಅವಕಾಶ ಕೊಟ್ರೆ ಅವ್ನು ಏನ್ ಮಾಡ್ತಾನೆ? ಇಮಿಡಿಯೇಟ್ ಆಗಿ ಏನ್ ಮಾಡ್ತಾನೆ? ಯಾಕೆ ಸೌಂಡ್ ಬರ್ತಾನೆ? ಯಾರ್ದು? ಏನ್ ಮಾಡ್ತಾನೆ? ನುಂಗ್ಬಿಡ್ತಾನೆ. ನಮ್ಮ ಅರಿಕೆ ಮಾಡಿದ ಪಾಪಗಳನ್ನ ದೇವ್ರ ಹತ್ರ ಅರಿಕೆ ಮಾಡಿ ಒಪ್ಪಿಸ್ಕೊಡ್ಬೇಕು. ಅರಿಕೆ செய்யாததே ಅರಿಕೆ செஞ்சு விட்டுறணும். ನಮ್ಮ ಪೂರ್ವ ಪಿತೃಗಳು ಮಾಡಿರ್ತಾರೆ. ಇವಾಗಿಂದ ನಮ್ಮ 5ನೇ ತಾತ, 5ನೇ ತಾತದಿಂದ 10ನೇ ತಾತ, 10ನೇ ತಾತದಿಂದ 10ನೇ ತಾತ ಏನೋ ಮಾಡಿರ್ತಾರೆ. ತಲೆಮುರೆಯಲ್ಲಿ வர முற்பிதாக்கள் செஞ்சிருக்கலாம். ಒಂದು ವೇಳೆ ಅವ್ರು ಮಾಡಿರೋದು ನಮಗೆ ಗೊತ್ತಿಲ್ಲದೆ ಇರಬಹುದು. ಗೊತ್ತಿಲ್ಲದೆ ಇರೋದನ್ನ ನಾವು ಅರಿಕೆ ಮಾಡಿ ದೇವ್ರ ಹತ್ರ ಒಪ್ಪಿಸ್ಕೊಟ್ಟಾಗ ಆ ಶಾಪದಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯವಾಗತ್ತೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೋಶುವ ಬರೆದ ಪುಸ್ತಕ 7ನೇ ಅಧ್ಯಾಯ 10, 11, 12, 13. ಇಲ್ಲಿ ನಾವೇನ್ ನೋಡ್ತೀವಿ? ನಮ್ಮ ಪಾಪಗಳನ್ನ ದೇವರ ಹತ್ರ ಮುಚ್ಚಿ ಮರೆ ಮಾಡಬಹುದು. ಎಲ್ಲ ಗಮನಿಸ್ರಿ, ಎಲ್ಲ ಇಲ್ಲಿ ನೋಡ್ರಿ. ನಾವು ದೇವರ ಹತ್ರ ಮುಚ್ಚಿ ಮರೆ ಮಾಡ್ಬಿಡ್ಬೋದು. ಅದ್ರಲ್ಲಿ ಇನ್ನೊಬ್ಬ ನೋಡ್ತಾ ಇದ್ದಾನೆ. ಯಾರು? ಪಿತಾಚಿ ನೋಡ್ತಾನೆ. ಯಾಕಂದ್ರೆ ಅವನಿಗೆ ಸಂಬಂಧಪಟ್ಟಿರೋದಲ್ವಾ? ಅವನಿಗೆ ಏನ್ ಸಂಬಂಧಪಟ್ಟಿದೆಯೋ ಅವನ್ ಬಂದು ಅಟ್ಯಾಕ್ ಮಾಡ್ತಾನೆ. ದೇವರ ಹತ್ರ ನಾವು ಮುಚ್ಚಿ ಮರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓದ್ರಿ ವಚನ, ಓದ್ರಿ 7ನೇ ಅಧ್ಯಾಯ 10ರಿಂದ 13ನೇ ವಚನ. ಆಗ ಯೆಹೋವನು
ಯೆಹೋವನು ಯೆಹೋಶುವನಿಗೆ ಹೇಳಿದ್ದೇನೆಂದರೆ, ಏನ್ ಹೇಳ್ತಾರ ನೋಡಿ, ಹೇಳು, ನೀನು ಈ ಪ್ರಕಾರ ಬೋರಲು ಬಿದ್ದಿರುವುದೇಕೆ? ಇಸ್ರಾಯೇಲರು ನನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದಾರೆ. ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟು ವಂಚಕರಾದರು. ಆದದರಿಂದ ಇಸ್ರಾಯೇಲರು ಶತ್ರುಗಳ ಮುಂದೆ ನಿಲ್ಲಲಾರದೆ, ಶಾಪ ಇತ್ತು ಅಂದ್ರೆ ಶತ್ರುಗಳ ಮುಂದೆ ನಿಂತ್ಕೊಳಕ್ ಆಗಲ್ಲ. ಪಕ್ಕದಲ್ಲಿ ನೋಡಿ ಹೇಳಿ, ಶಾಪ ಇತ್ತು ಅಂದ್ರೆ ನಮ್ಮ ದುಶ್ಮನ್ ಮುಂದೆ ನಿಂತ್ಕೊಳಕ್ ಆಗಲ್ಲ. ನಮ್ಮ ದುಶ್ಮನ್ ಮುಂದೆ ಸೋತೋಗ್ತೀವಿ. ನಮ್ಮ ದುಶ್ಮನ್ ಮುಂದೆ ನಾವು ತಲೆ ಎತ್ತಿ ನಡಿಬೇಕು ಅಂದ್ರೆ ಆ ಶಾಪ ನೀಗಬೇಕು. ಇಸ್ರಾಯೇಲರು ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸುವರು. ಅವರು ಶಾಪಗ್ರಸ್ತರೇ. ಶಾಪಕ್ಕೆ ಕಾರಣವಾದದ್ದನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕುವವರೆಗೆ ನಾನು ನಿಮ್ಮ ಸಂಗಡ ಬರುವುದಿಲ್ಲ. ಎದ್ದು ಜನರನ್ನು ಶುದ್ಧಿಪಡಿಸು. ನೀನು ಅವರಿಗೆ, ಇಸ್ರಾಯೇಲರೇ, ನಾಳೆಗೋಸ್ಕರ ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ. ನಿಮ್ಮ ಮಧ್ಯದಲ್ಲಿ ಶಾಪಕ್ಕೆ ಕಾರಣವಾದದ್ದುಂಟು. ನೀವು ಅದನ್ನು ತೆಗೆದು ಹಾಕುವವರೆಗೂ ಶತ್ರುಗಳ ಮುಂದೆ ನಿಲ್ಲಲಾರಿರಿ ಎಂದು ನಿಮ್ಮ ದೇವರಾದ ಯೆಹೋವನು ಅನ್ನುತ್ತಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾವು ಮಾಡಿಲ್ದೇ ಇರ್ಬೋದು, ನಾವು ನಮ್ಮ ಏನಿದು ಮನಸ್ಸಿಗೆ ಕರೆಕ್ಟಾಗಿ ದೇವ್ರ ದಾರಿಯಲ್ಲಿ ನಡೀತಾ ಇರ್ತೀವಿ. ನಾವು ನಡೆದಿರ್ತೀವಿ. ನಮ್ಮ ತಾತ ನಡೆದಿರ್ಬೇಕಲ್ವಾ? ನಮ್ಮ ತಾತ ಅವ್ರ ತಾತ ನಡೆದಿರ್ಬೇಕಲ್ವಾ? ಅವ್ರ ತಾತ ನಡೆದಿರ್ಬೇಕಲ್ವಾ? ಯಾಕಂದ್ರೆ ವಚನದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಆ ಶಾಪವಾದದ್ದು ನೆಕ್ಸ್ಟ್ ಜನರೇಷನ್ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿಂದ ಇನ್ನೊಂದು ಜನರೇಷನ್ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿಂದ ಇನ್ನೊಂದು ಜನರೇಷನ್ ಟ್ರಾನ್ಸ್ಫರ್ ಆಗುತ್ತೆ. ಆಶೀರ್ವಾದ ಹೆಂಗ್ ಟ್ರಾನ್ಸ್ಫರ್ ಆಗುತ್ತೋ ಶಾಪನೂ ಅದೇ ತರ ಟ್ರಾನ್ಸ್ಫರ್ ಆಗುತ್ತೆ. ಧರ್ಮೋಪದೇಶ ಕಾಂಡ 27ನೇ ಅಧ್ಯಾಯ 20ನೇ ವಚನದಿಂದ 23ನೇ ವಚನವರೆಗೂ ಓದಿ. 27, 20ರಿಂದ 23 ಫಾಸ್ಟ್ ಆಗಿ ಹೋದ್ರಿ, ವಚನನೇ ಜಾಸ್ತಿ ಇವತ್ತು. 27, 22, 23. ಅವರು ಮಲತಾಯಿಯನ್ನು ಸಂಗಮಿಸಿ ತಂದೆಗೆ ಅವಮಾನ ಪಡಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ಪಶು ಸಂಗಮ ಮಾಡಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ತಂದೆಯ ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಸಂಗಮಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ಅತ್ತೆಯನ್ನು ಸಂಗಮಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. 1 ಸಾಮುವೇಲ 3ನೇ ಅಧ್ಯಾಯ 13ನೇ ವಚನ. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅನ್ನೋದು ನಾನು ಪಾಯಿಂಟಿಗೆ ಬರ್ತೀನಿ. 3:13. ತನ್ನ ಮಕ್ಕಳು ದೇವದೂಷಕರೆಂದು ಅವನಿಗೆ ತಿಳಿದು ಬಂದರೂ ಅವನು ಅವರನ್ನು ಗದರಿಸಲಿಲ್ಲ. ಈ ಪಾಪದ ನಿಮಿತ್ತವಾಗಿ ಅವನ ಮನೆಯನ್ನು ನಿತ್ಯ ನಿಂದನೆಗೆ ಗುರಿ ಮಾಡಿದ್ದೇನೆಂದು ಅವನಿಗೆ ಮೊದಲೇ ತಿಳಿಸಿದೆನು. ನೆಕ್ಸ್ಟ್ ಧರ್ಮೋಪದೇಶ ಕಾಂಡ 23:2. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ನಾನು ಬರ್ತೀನಿ, ಪಾಯಿಂಟಿಗೆ ಬರ್ತೀನಿ. ಐ ಕಮ್ ಟು ದ ಪಾಯಿಂಟ್. ಅಗಮ್ಯ ಮನದಿಂದುಂಟಾದ ಸಂತತಿಯವರು 10ನೆಯ ತಲೆಯವರಾದರೂ ಯೆಹೋವನ ಸಭೆಗೆ ಸೇರಬಾರದು. ಎಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಕೆಲವೊಂದು ಶಾಪಗಳು 10 ತಲೆಮಾರಿಯವರೆಗೂ ಫಾಲೋ ಮಾಡ್ಕೊಂಡ್ ಬರತ್ತಂತೆ. ಗಮನಿಸ್ತಾ ಇದ್ದೀರಾ? ಕೆಲವೊಂದು ಶಾಪಗಳಿರತ್ತೆ, ನಮಗ್ ಗೊತ್ತಿರಲ್ಲ, ನನಗ್ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ. ಪೂರ್ವ ಪಿತೃಗಳು ಮಾಡಿರ್ಬೋದು. ಆ ಶಾಪ ಎಷ್ಟು ತಲೆಮಾರಿಗೆ ಬರುತ್ತೆ? 10 ತಲೆಮಾರಿಗೂ ಬರುತ್ತೆ. ಒಂದ್ ವೇಳೆ ಆ ರೀತಿಯ ಶಾಪ ಇತ್ತು ಅಂದ್ರೆ ಶತ್ರುವಿನ ಮುಂದೆ ಹೋಗಿ ನಾವು ನಿಂತ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಶತ್ರು ಮುಂದೆ ನಿಂತ್ಕೊಂಡು ನಾವು ಜಯ ಗೆಲ್ಲಿಸೋದಿಕ್ಕೆ ಸಾಧ್ಯ ಇಲ್ಲ. ಶತ್ರು ಮುಂದೆ ಮುಖಾಮುಖ ಕೊಟ್ಟು ನಾವು ಫೈಟ್ ಮಾಡೋಕ್ಕಾಗಲ್ಲ. ಶತ್ರುಗೆ ನಾವು ಬೆಂಡ್ ತೋರಿಸಿ ವಾಪಸ್ ಹಿಂತಿರುಗಿನ ಓಡೋಗ್ಬೇಕೆ ಹೊರತು ಜಯ ಸಾಧಿಸೋದಿಕ್ಕೆ
ಸಾಧ್ಯವಾಗೋದಿಲ್ಲ. எதிரிக்கு முன்னாடி போய் ஜெயத்தை எடுத்துக்க நமக்கு முடியாது. ಲ್ಯಾಮೆಂಟೇಷನ್ಸ್ 5:7 ಪ್ರಲಾಪಗಳು 5:7. ನಮ್ಮ ಪಿತೃಗಳು ಪಾಪ ಮಾಡಿ ಇಲ್ಲದೆ ಹೋದರೂ ಅವರ ದೋಷ ಫಲವನ್ನು ನಾವು ಅನುಭವಿಸಬೇಕಾಯಿತು. ಇನ್ನೊಂದ್ಸಲ ಓದಮ್ಮ. ನಮ್ಮ ಪಿತೃಗಳು ಪಾಪ ಮಾಡಿ ಇಲ್ಲದೆ ಪಾಪ ಮಾಡಿ ಅವ್ರು ಇಲ್ಲದೆ ಹೋಗ್ಬಿಟ್ರು. ಅವರ ದೋಷ ಫಲವನ್ನು ನಾವು ಅನುಭವಿಸಬೇಕಾಯಿತು. ಅವರ ದೋಷ ಫಲವನ್ನು ನಾವು ಅನುಭವಿಸಬೇಕಾಗಿತ್ತು. ಇನ್ನೊಂದು ವಚನ ಓದ್ರಿ. ಲೆವಿಟಿಕಸ್ ಯಾಜಕ ಕಾಂಡ ಯಾತ್ರಾಗಮ 26:39 26ನೇ ಅಧ್ಯಾಯ 39ನೇ ವಚನ. ನಿಮ್ಮಲ್ಲಿ ಉಳಿದವರು ತಮ್ಮ ಪಾಪದ ದೆಸೆಯಿಂದಲೂ ತಮ್ಮ ಪಿತೃಗಳ ಪಾಪದ ದೆಸೆಯಿಂದಲೂ ಅವರಂತೆಯೇ ಶತ್ರುಗಳ ದೇಶಗಳಲ್ಲಿ ಕ್ಷೀಣವಾಗಿ ಹೋಗುವರು. ಒಂದ್ಸಲ ಓದಿ. ನಿಮ್ಮಲ್ಲಿ ಉಳಿದವರು ತಮ್ಮ ಪಾಪದ ದೆಸೆಯಿಂದಲೂ ತಮ್ಮ ಪಿತೃಗಳ ಪಾಪದ ದೆಸೆಯಿಂದಲೂ ತಮ್ಮ ಪಿತೃಗಳ ಪಾಪದ ದೆಸೆಯಿಂದಲೂ ಅವರಂತೆಯೇ ಶತ್ರುಗಳ ದೇಶಗಳಲ್ಲಿ ಕ್ಷೀಣವಾಗಿ ಹೋಗುವರು. ಅಂದ್ರೆ ಏನು? ಕಡಿಮೆ ಆಗ್ಬಿಡ್ತಾರೆ, ಫುಲ್ ಖಾಲಿ ಆಗ್ಬಿಡ್ತಿದ್ದಾರೆ. ಏನಂತ ವಚನ 2 ಪಾಯಿಂಟ್ ಸ್ಪೆಸಿಫಿಕ್ ಆಗಿದೆ. ಅವರ ಪಾಪದಿಂದ, ಅವರ ಪಿತೃಗಳ ಪಾಪದಿಂದ ஒண்ணுமே இல்லாம காலியா சங்கரிக்கப்படுவார்கள். ஹalleluya ஹalleluya. ಇವಾಗ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ? ಕೆಲವೊಂದು ಪಾಪಗಳು ಏನ್ ಮಾಡತ್ತೆ, ಒಂದು ಸಂತತಿಯಿಂದ ಇನ್ನೊಂದು ಸಂತತಿಗೆ ಟ್ರಾನ್ಸ್ಫರ್ ಆಗತ್ತೆ, ಆ ಸಂತತಿಯಿಂದ ಇನ್ನೊಂದು ಸಂತತಿಗೆ ಟ್ರಾನ್ಸ್ಫರ್ ಆಗತ್ತೆ, ಅಲ್ಲಿಂದ ನೆಕ್ಸ್ಟ್ ಸಂತತಿಗೆ ಟ್ರಾನ್ಸ್ಫರ್ ಆಗತ್ತೆ. ಬೈಬಲ್ ಅಲ್ಲಿ ನಾವು ನೋಡ್ತೀವಿ ಅದನ್ನ. ಹೆಚ್ಚಾದ ಡೀಟೇಲ್ಸ್ ನಾವು ಹೋಗಲ್ಲ. ಯೂದ ಪಾಪ ಮಾಡ್ತಾನೆ. ಯೂದ ಬಂದು ತಾಮಾರ್ ಜೊತೆ ಪಾಪ ಮಾಡ್ತಾನೆ. ಅದೇ ರೀತಿ ದಾವಿದನ್ ಪಾಪ ಮಾಡ್ತಾನೆ. ಯೂದನ ಕುಲದಿಂದ ಬಂದಿರೋವನೇ ದಾವಿದನು, ಬಂದಿರೋವನೇ ದಾವಿದ್ ರಾಜ. ಯೂದ ಏನ್ ಪಾಪ ಮಾಡ್ತಾನೋ ಅದೇ ರೀತಿ ಪಾಪನೇ ದಾವಿದನು ಪಾಪ ಮಾಡ್ತಾನೆ. ದಾವಿದನ್ ಏನ್ ಪಾಪ ಮಾಡಿದಾನೋ ಅದೇ ರೀತಿನೇ ಅವ್ರ ಮಗ ಆಮ್ನನು ಪಾಪ ಮಾಡ್ತಾನೆ. Some sins and some curses will follow from one generation to another generation. We see it in the Bible. ನೀವು ನಾನು ಹೇಳೋದು ಸ್ವೀಕಾರ ಮಾಡ್ಬೋದು, ಮಾಡದೇನೂ ಹೋಗ್ಬೋದು, ಅದು ನಿಮಗೆ ಬಿಟ್ಟಿರೋದು. ನಾನು ಬೈಬಲ್ನ ಫಾಲೋ ಮಾಡ್ತೀನಿ. ಬೈಬಲಲ್ಲಿ ಏನಿದೆ ಅದನ್ನ ಸತ್ಯ ಅಂತ ನಂಬ್ತೀನಿ. ಎಂಡ್ ಆಫ್ ದ ಡೇ ಅಂತಿಮದಲ್ಲಿ ಏನು, ಯೇಸು ಸ್ವಾಮಿ ಏನ್ ಮಾಡಿದಾರೆ ಅಂತ ನಾವು ಸ್ವೀಕಾರ ಮಾಡಿ, ದೇವರೇ ನನ್ನ ಶಾಪ ನೀಗಿಸು ಅಲ್ಸಪ್ಪ ಅಂತಂದ್ರೆ ಅವ್ರು ಕ್ಲೀನ್ ಮಾಡ್ಬಿಟ್ಬಿಡ್ತಾರೆ. ಆ ಪಾಯಿಂಟ್ಗೆ ಬರ್ತಾ ಇರೋದು. ನಿಮ್ಮಲ್ಲಿ ಉಳಿದವರು ತಮ್ಮ ಪಾಪದ ದೆಸೆಯಿಂದಲೂ ತಮ್ಮ ಪಿತೃಗಳ ಪಾಪದ ದೆಸೆಯಿಂದಲೂ ಅವರಂತೆಯೇ ಶತ್ರುಗಳ ದೇಶಗಳಲ್ಲಿ ಕ್ಷೀಣವಾಗಿ ಹೋಗುವರು. ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಎಲ್ಲ ಇಲ್ಲೇ ಇದ್ದೀರಾ? ಇವಾಗ ಬೈಬಲಲ್ಲಿ ಬೈಬಲ್ ಕಾಲದಲ್ಲಿ ಅದಿತ್ತು ಅಷ್ಟೇ ಬ್ರದರ್ ಅಣ್ಣ, ಇವಾಗ ಅದೆಲ್ಲ ಇಲ್ಲ ಬಿಡೋಣ. ಅವಾಗಿತ್ತು, ಆಗಿನ ಕಾಲದಲ್ಲಿ ನಡೆದಿರ್ಬೋದು, ಇವಾಗೆಲ್ಲ ಅದನ್ನ ನಡೆಯಲ್ಲ ಅಂತ ನಾವು ಅನ್ಕೊಬಹುದು. ನೀವು ಅನ್ಕೊಂತೀರಾ, ನೀವು ಅಥವಾ ಯೋಚನೆ ಮಾಡ್ತಾ ಇರ್ಬೋದು. ಆದ್ರೆ ಕೆಲವು ಕುಟುಂಬಗಳನ್ನ ನಾನು ನೋಡಿದ್ದೀನಿ. ಐ ಹ್ಯಾವ್ ಸೀನ್ ಸಮ್ ಫ್ಯಾಮಿಲೀಸ್. ಐ ಹ್ಯಾವ್ ಪರ್ಸನಲಿ ಸೀನ್ ಸಮ್ ಫ್ಯಾಮಿಲೀಸ್. ಆ ಮನೆಯವ್ರಿಗೆ ಅದು ಬಂದು ಪೂರ್ವ ಪಿತೃಗಳ ಶಾಪ ಅನ್ನೋದು ಗೊತ್ತಿಲ್ಲ. ಅರ್ಥ ಆಗ್ತಾ ಇದ್ದಾ? ಮನೇಲಿ ಇರೋರ್ಗೆ ಅದು ಗೊತ್ತಿಲ್ಲ. ಆದ್ರೆ ಸೇವಕರಾಗಿರೋ ನಾವು ಅದನ್ನ ಗುರುತಿಸಿ ಅದಕ್ಕಾಗಿ ಪ್ರಾರ್ಥನೆ ಮಾಡಿದೀವಿ. ಯಾರಿಗೆ ನಾವು ಹೇಳಿ ತಿದ್ದುಕೊಂಡಿದಾರೋ ಅವ್ರು ತಪ್ಪಿಸ್ಕೊಂಡಿದ್ದಾರೆ. ಆ ಪೂರ್ವ ಪಿತೃಗಳ ಶಾಪದಿಂದ ಆಚೆ ಕಡೆ ಬಂದಿದ್ದಾರೆ. ಯಾರು ಅಡ್ವೈಸ್ ಅನ್ನ ಸ್ವೀಕಾರ ಮಾಡಿದೆ ಹಂಗೆ ನಡೀತಾ ಇದಾರೆ, ಅವ್ರು ಅದಲ್ಲೇ ಬಿದ್ದಿದ್ದಾರೆ. ಒಂದು ಕುಟುಂಬದವ್ರು ಇದ್ರು, ಸ್ವಲ್ಪ ಜನ ಎಲ್ಲ ದೊಡ್ಡವರೆಲ್ಲ ಇದ್ದಾರೆ ಅವ್ರ ಮನೇಲಿ. ಜಾಸ್ತಿ ಅವ್ರ ಮನೇಲಿ ಇರೋದು ಲೇಡೀಸು.
ಅವ್ರ ಮನೇಲಿ ಇರೋರು ಎಲ್ಲಾರು ಮದುವೆ ಆಗಿದ್ದಾರೆ. ಅವ್ರಿಗೆ ಎಲ್ಲರಿಗೂ ಕಲ್ಯಾಣ ಲೇಡೀಸ್ ಎಲ್ಲಾರು ಮದುವೆ ಆಗಿದ್ದಾರೆ. ಲೇಡೀಸ್ ಎಲ್ಲರಿಗೂ ಕಲ್ಯಾಣ ಇದೆ. ಎಲ್ಲಾ ಲೇಡೀಸು ಅವ್ರಿಗಾಗಿರೋ ಮದುವೆ ಬಂದು ಆ ಗಂಡನಿಗೆ ಎರಡನೇ ಹೆಂಡತಿಯಾಗಿ ಅವ್ರ ಮದುವೆ ಆಗಿರೋದು. அங்க ஆயிரத்துக்கு எல்லா லேடிஸ்க்கும் அவங்க ஹஸ்பண்டுக்கு ரெண்டாவது தான் கல்யாணம் ஆயிருக்கு. ಅರ್ಥ ಆಗ್ತೈತಾ? புரியுதா? ಅಕ್ಕ ತಂಗಿದವ್ರು ಇದ್ದಾರೆ. அக்கா தங்கச்சிங்க இருக்காங்க. ದೊಡ್ಡ ಅಕ್ಕ ಮದುವೆ ಆಗಿದ್ದಾರೆ. பெரிய அக்கா கல்யாணம் ஆயிருக்கு. ಯಾರಿಗೆ ಮದುವೆ ಆಗಿದ್ದಾರೆ ಅಂದ್ರೆ ಆ ಅಪ್ಪನಿಗೆ ಆಗ್ಲೇ ಮದುವೆ ಆಗ್ಬಿಟ್ಟಿದೆ. ಮದುವೆ ಆಗಿರೋ ವ್ಯಕ್ತಿಗೇನೆ ಈ ಅಮ್ಮ ಮದುವೆ ಆಗಿರೋದು. ಹಂಗಾದ್ರೆ ಎಷ್ಟು ಹೆಂಡತಿ ಇದು? அவங்க வந்து ஒருத்தவங்களுக்கு கல்யாணம் ஆகி ரெண்டாவதா தான் கல்யாணம் பண்ணிக்கிறாங்க. எத்தனாவதுன்னா ரெண்டாவது. ಎರಡನೇ ಸಹೋದರಿ ಇದ್ದಾರೆ. ரெண்டாவது தங்கச்சி இருக்காங்க. ಅವರು ಮದುವೆ ಆಗಿದ್ದಾರೆ. அவங்களுக்கு கல்யாணம் ஆயிருக்கு. ಅವ್ರದ್ದು ಎಷ್ಟನೇ ಹೆಂಡತಿ? ಅವರು ಎರಡನೇ ಹೆಂಡತಿನೇ. ரெண்டாவது பொண்டாட்டி தான். ಫಸ್ಟ್ನೇ ಹೆಂಡತಿಗೆ ಮಗಳಿದ್ದಾಳೆ. ಫಸ್ಟ್ பொண்டாட்டிக்கு ಆ ಮಗಳು ಮದುವೆ ಆಗಿದ್ದಾಳೆ. அந்த பொண்ணுக்கு கல்யாணம் ஆயிருக்கு. ಅವಳು ಎಷ್ಟನೇ ಹೆಂಡತಿ ಆಗಿದ್ದಾಳೆ? ಅವಳು ಎತ್ತನಾದ ಎರಡನೇ ಹೆಂಡತಿ ಆಗಿದ್ದಾಳೆ. ரெண்டாவது பொண்டாட்டி தான். ಎರಡನೇ ಮಗಳಿಗೂ ಎರಡನೇ ಹೆಂಗಸಿಗೂ ಮದುವೆ ಆಗಿ ಅವಳಿಗೊಂದು ಮಗಳಿದ್ದಾಳೆ. ಆ ಹುಡುಗಿಗೂ ಮದುವೆ ಆಯ್ತು. ಆ ಹುಡುಗಿನೂ ಎರಡನೇ ಹೆಂಡತಿನೇ. அவங்க ரெண்டாவதாக கல்யாணம் பண்ணிட்டு வர்றாங்க. ಅರ್ಥ ಆಗ್ತೈತಾ? புரியுதா? ತುಂಬಾ ಜನ ಸೈಲೆಂಟ್ ಆಗಿದ್ದೀರಾ. ரொம்ப பேர் சைலண்டா ಯಾಕೆ ಸೈಲೆಂಟ್ ಆಗಿದ್ದೀರಾ ಅಂತ ಗೊತ್ತಿಲ್ಲ. சைலண்டா இருக்காங்கன்னு தெரியல. ಅದೇ ಹತ್ರ ಇನ್ನೊಂದು ಕುಟುಂಬನೂ ಇದೆ. அதே மாதிரி தான் இன்னொரு குடும்பம் இருக்கு. ಅವರು ಯಾವಾಗ ಎರಡು ಇಟ್ಕೊಂಡಿರ್ತಾರೆ. ಅವರು எப்பவுமே ரெண்டு வச்சிருப்பாங்க. ಅವ್ರ ಜನರೇಷನ್ ಹಂಗೆ ಇದೆ. ಅವರ ಸಂತತಿ ಆ ಥರ ಇದೆ. ಸಂತತಿ வந்து அந்த மாதிரி இருக்கு. ಆಲ್ದೋ ದೇ ಆರ್ ಮ್ಯಾರಿಡ್, ಮದುವೆ ಆಗಿದ್ರು ಸಹ ಎಕ್ಸ್ಟ್ರಾ ಒಂದು ಸೆಟಪ್ ಇರುತ್ತೆ. ಎಕ್ಸ್ಟ್ರಾ ಒಂದು ಕೂಡ இருக்கும். ವೇರ್ ಡಸ್ ಆಲ್ ದಿಸ್ ಕಮ್ ಫ್ರಮ್? ಇದೆಲ್ಲ ಎಲ್ಲಿಂದ ಬರ್ತೈತೆ? ಏನಕ್ಕೆ ಫಾಲೋ ಮಾಡ್ಕೊಂಡ್ ಬರ್ತೈತೆ? இதெல்லாம் எதுக்கு ஃபாலೋ பண்ணிட்டே இருக்கோம்? ಮನೇಲಿ ಯಾರೋ ಒಬ್ರು ಮಾಡಿದ್ರೆ ಪರವಾಗಿಲ್ಲ, வீட்ல எಷ್ಟೋ ஒத்துக்கு பண்ணா பரவாயிಲ್ಲ, ಇಬ್ರು ಮಾಡಿದ್ರೆ ಪರವಾಗಿಲ್ಲ. ಮನೇಲಿ ಇರೋರು ಎಲ್ಲಾರು ಒಂದೇ ತರ ಕತೆ ಅಂದ್ರೆ ಯಾಕೆ? ವೈ? ಜನರೇಷನಲ್ ಕರ್ಸ್, ಪೂರ್ವ ಪಿತೃಗಳ ಶಾಪ. முன்னோர்கள் பாவம். ಏನೇ ಶಾಪ ಇರಲಿ, இதே ಶಾಪ ಇರುತ್ತೆ, ಏನೇ ಪಾಪ ಇರಲಿ, இதே பாவம். the blood of Jesus can break every curse in the name of Jesus. ಯಾವುದೇ ಶಾಪ ಇರಲಿ, ಯಾವುದೇ ಶಾಪ ಇರಲಿ, இதே ಶಾಪ ಇರುತ್ತೆ. ಯೇಸು ಎಲ್ಲ ಪಾಪ, ಎಲ್ಲ ಶಾಪ, ಎಲ್ಲ ದೋಷ, ಎಲ್ಲ ದರಿದ್ರ ಎಲ್ಲವನ್ನ ತೊಳೆದು ನಿವಾರಣೆ ಮಾಡಿ ಪರಿಶುದ್ಧ ಮಾಡುವಂತ ರಕ್ತವಾಗಿದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪಕ್ಕದಲ್ಲಿರೋ ತಟ್ಟಿಕೆಯಲ್ಲಿ ಇಲ್ಲೇ ಇದ್ದೀರಾ ಅಂತ ಕೇಳಿ. ಅರ್ಥ ಆಗ್ತಾ ಇಲ್ವಾ? ಆದ್ರಿಂದ ಶಾಪವಾದದ್ದು ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಅಫೆಕ್ಟ್ ಮಾಡತ್ತೆ, ಬಾಧಿಸತ್ತೆ. ಶಾಪ வந்து ஒரு தலைமுறையிலிருந்து இன்னொரு தலைமுறைக்கு வந்துட்டே இருக்கும். ಬರೋದು ಮಾತ್ರ ಇಲ್ಲಾಮ ಒಂದು ತೊಂದರೆ ಪಣ್ಣೋ ಸಾವಡಿಗೋ ಬರೋದು ಮಾತ್ರ ಅಲ್ಲದೆ ತೊಂದರೆ ಮಾಡತ್ತೆ, ನಾಶ ಮಾಡತ್ತೆ, ಹಾಳು ಮಾಡತ್ತೆ, ಸಾಯಿಸತ್ತೆ. ನಾನು ನೀನು ಆ ಒಂದು ಪರಿಸ್ಥಿತಿಯಲ್ಲಿ ಇರಬೇಕು ಅನ್ನೋದು ಯೇಸು ಸ್ವಾಮಿಯ ಚಿತ್ತ ಅಲ್ಲ. Jesus does not want you to remain in your curse. Jesus wants you to be set free today. ಯೇಸು ಸ್ವಾಮಿ ನೀನು ಇರುವಂತ ಎಲ್ಲ ಶಾಪದಿಂದ ಇವತ್ತು ಬಿಡುಗಡೆ ಆಗಿ ಹೊರಗಡೆ ಬರಬೇಕು ಅನ್ನೋದು ಆತನ ಚಿತ್ತವಾಗಿದೆ, ಆತನ ಯೋಚನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇಷ್ಟು ದೂರ ಅರ್ಥ ಆಯ್ತು ಅನ್ನೋರು ಒಂದು ಹಾಲೆಲೂಯಾ. ವಾಪಸ್ ಪಾಯಿಂಟ್ ಬ್ಯಾಕ್ ಯೇಸು ಸ್ವಾಮಿ ಹತ್ರ ಬರೋಣ. ಪಿಲಾತನ ಮುಂದೆ ಯೇಸು ಸ್ವಾಮಿ ನಿಂತ್ಕೊಂಡಿದ್ದಾರೆ. ಬೈಬಲ್ ಏನ್ ಹೇಳುತ್ತೆ? ಪಿಲಾತನು ಯೇಸು ಸ್ವಾಮಿನ ನ್ಯಾಯ ವಿಚಾರಣೆ ಮಾಡ್ದ, ಯಾವುದೇ ತರವಾದ ತಪ್ಪಿಲ್ಲ, ನ್ಯಾಯ ವಿಚಾರಣೆ ಕೊಟ್ಟ, ನಿರಪರಾಧಿ ಅಂತ. ಆದ್ರೆ ಜನ ಬಿಡೋ ತರ ಇಲ್ಲ, ಜನ ಅವನ್ನ ಬಿಡೋ ತರಾನೇ ಇಲ್ಲ, ಅವನನ್ನು ಬಿಡೋ ತರ ಇಲ್ಲ, ಯೇಸು ಸ್ವಾಮಿ ನಾನು ಬಿಡೋ ತರ ಇಲ್ಲ. ಅದರಿಂದ ಅವನೇನ್ ಮಾಡ್ತಾನೆ? ಕೈ ತೊಳ್ಕೊಂತಾನೆ. He will wash off his hands. ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ 16ನೇ ವಚನ. ಡ್ಯೂಟ್ರಾನಮಿ 24:16. ಇನ್ನೊಬ್ರು ಎಜೆಕಿಯಲ್ 18:4 ಓದ್ರಿ. ಎಜೆಕಿಯಲ್ ಬರೆದ ಪುಸ್ತಕ 18ನೇ ಅಧ್ಯಾಯ 4ನೇ ವಚನ. ಇನ್ನೊಬ್ರು
ಅದೇ ಎಜೆಕಿಯಲ್ ಬರೆದ ಪುಸ್ತಕ 18ನೇ ಅಧ್ಯಾಯ 20ನೇ ವಚನ. 18 ಡ್ಯೂಟ್ರಾನಮಿ 24:16. Fathers shall not be put to death for their children, nor shall children be put to death for their fathers. A person shall be put to death for his own sin. ಮಕ್ಕಳ ಪಾಪದ ದೆಸೆಯಿಂದ ಮಕ್ಕಳ ಪಾಪದ ದೆಸೆಯಿಂದ ತಂದೆಗೂ, ತಂದೆಗೂ, ತಂದೆಯ ಪಾಪದ ದೆಸೆಯಿಂದ ಮಕ್ಕಳಿಗೂ ತಂದೆಯ ಪಾಪದ ದೆಸೆಯಿಂದ ಮಕ್ಕಳಿಗೂ ಮರಣ ಶಿಕ್ಷೆಯಾಗಬಾರದು. ಮರಣ ಶಿಕ್ಷೆ ಆಗಬಾರದು. ಪ್ರತಿಯೊಬ್ಬನು ತನ್ನ ಪಾಪದ ಫಲವನ್ನು ತಾನೇ ಅನುಭವಿಸಬೇಕು. ತನ್ನ ಪಾಪದ ಫಲವನ್ನು ತಾನೇ ಅನುಭವಿಸಬೇಕು. ಎಜೆಕಿಯಲ್ 18:4 ಓದ್ರಿ. ಇಗೋ ಸಕಲ ನರ ಪ್ರಾಣಿಗಳು ನನ್ನವೇ, ತಂದೆಯೇನು ಮಗನೇನು ನರ ಪ್ರಾಣಿಗಳೆಲ್ಲವೂ ನನ್ನ ಅಧೀನದಲ್ಲೇ. ಪಾಪ ಮಾಡುವ ಪ್ರಾಣಿಯೇ ಸಾಯುವನು. ಪಾಪ ಮಾಡುವ ಪ್ರಾಣಿಯೇ ಸಾಯುವನು. ಪಾಪ ಮಾಡುವ ಮನುಷ್ಯನೇ ಸತ್ತೇ ಸಾಯುವನು. 18:20. ಪಾಪ ಮಾಡುವವನೇ ಸಾಯುವನು. ಪಾಪ ಮಾಡವನೇ ಸಾಯೋದು. ಮಗನು ತಂದೆಯ ದೋಷ ಫಲವನ್ನು ಅನುಭವಿಸನು. ಮಗ ತಂದೆಯ ದೋಷ ಫಲವನ್ನು ಅನುಭವಿಸೋದಿಲ್ಲ. ತಂದೆಯು ಮಗನ ದೋಷ ಫಲವನ್ನು ಅನುಭವಿಸನು. ತಂದೆ ಮಗನ ದೋಷ ಫಲವನ್ನು ಅನುಭವಿಸೋದಿಲ್ಲ. ಶಿಷ್ಟನ ಶಿಷ್ಟತನದ ಫಲವು ಶಿಷ್ಟನದೇ, ದುಷ್ಟನ ದುಷ್ಟತನದ ಫಲವು ದುಷ್ಟನದೇ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ, ಎಕ್ಸ್ಪ್ಲೇನ್ ಮಾಡ್ಬೇಕಾ? ರೋಮರ್ ಬರೆದ ಪುಸ್ತಕ 14ನೇ ಅಧ್ಯಾಯ, ರೋಮನ್ಸ್ 14:12. ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಆಮೇಲೆ ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ಹೀಗಿರಲಾಗಿ ಕೂತ್ಕೊಂಡಿರುವಂತ ನಮ್ಮಲ್ಲಿ ನಾವು ಮಾತ್ರ ಅಲ್ಲ, ಆಚೆ ಕಡೆ ಇರೋರು ಎಲ್ಲಾರನ್ನೂ ಸೇರಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ದೇವರ ಮುಂದೆ ಉತ್ತರ ಕೊಡಲೇಬೇಕು ಎಲ್ಲಾರು. ರಕ್ಷಣೆ ಹೊಂದಿರು, ನೀ ರಕ್ಷಿಸಪಟ್ಟರು, ರಕ್ಷಿಸಪಡಾದ್ರೆ ಎಬ್ಡ್ಯಾನ ಇರಿ. ಆಂಡವ್ರು ನೋಡಿ ನೀ ಕಣ್ಣಿಗೆ ಕುರ್ತಾ ಕೊಡ್ಬೋದು. ನೀನ್ ರಕ್ಷಣೆ ಹೊಂದಿರು, ರಕ್ಷಣೆ ಹೊಂದಿರ್ದವ್ರು ಹೆಂಗಾದ್ರೂ ಇವರು ನೀನ್ ದೇವ್ರ ಮುಂದೆ ಲೆಕ್ಕ ಕೊಡ್ಲೇಬೇಕು. ಸ್ಟಾರ್ಟಿಂಗ್ ಇಂದ ಹೋದ್ರಿ. ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. 2 ಕೊರಿಂಥಿ 5:10. 2 ಕೊರಿಂಥಿಯನ್ಸ್ 5:10. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಅಪ್ಪ ಮಾಡಿರೋ ತಪ್ಪಿಗೆ ಮಗ ಸಾಯಲ್ಲ, ಮಗ ಮಾಡಿರೋ ತಪ್ಪಿಗೆ ಅಪ್ಪ ಸಾಯಲ್ಲ. ಯಾರು ತಪ್ಪು ಮಾಡ್ತಾರೋ ಅವ್ರು ಸಾಯ್ಬೇಕು. ಯಾರೆಲ್ಲ ನೀವು ಒಳ್ಳೇದ್ ಮಾಡ್ತಿರೋ ದೇವ್ರ ಲೆಕ್ಕ ಕೊಡ್ಬೇಕು, ಕೆಟ್ಟದ್ ಮಾಡ್ತಿರೋ ಲೆಕ್ಕ ಏನಾದ್ರೂ ಮಾಡ್ಕೊಳ್ರಿ, ಪಟ್ಟದಲ್ಲಿ ಲೆಕ್ಕ ಕೊಡ್ಲೇಬೇಕು. Do anything. Bottom line, you have to give an account to God when you get there. ಆದ್ರಿಂದ ಪಿಲಾತನ್ ಏನ್ ಮಾಡ್ತಾನೆ, ನನಗೆ ಗೊತ್ತಿಲ್ಲ ಗುರು ಅಂತ ಪಾತ್ರೆ ತಗೊಂಡ್ ಅಂದ್ಬಿಟ್ಟು ಕೈ ತಗೊಂಡು ತೊಳ್ಕೊಂಡ್ಬಿಡ್ತಾನೆ. ಏನಕ್ಕೆ ಕೈ ತೊಳ್ಕೊಂತ ಇದ್ದಾನೆ ಅಂದ್ರೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಒಡಿ ಅಂತ ಬಿಟ್ಕೊಟ್ಬಿಟ್ಟ ಅವನು. ಯಹೂದ್ಯರು ಏನ್ ಮಾಡ್ತಾವ್ರೆ, ಇಷ್ಟೆಲ್ಲಾ ಹೊಡೆದು ಚಿತ್ರ ಹಿಂಸೆ ಮಾಡ್ಬಿಟ್ಟಾರೆ, ಚಲ್ಲಾಪಲ್ಲಿ ಕೈಮಾ ಮಾಡಾಕ್ಬಿಟ್ಟವ್ರೆ ಯೇಸು ಸ್ವಾಮಿ ಶರೀರನ ಈ ತರ ಮಾಡಾಕ್ಬಿಟ್ಟವ್ರೆ. ಎಲ್ಲ ಚಲ್ಲಾಪಲ್ಲಿ ಆಗ್ಬಿಟ್ಟದೆ. ಆಕಾರನೇ ಇಲ್ಲ, ರೂಪನೇ ಇಲ್ಲ ಅವ್ರ ಮೈ ಮೇಲೆ, ಒಂದು ರೂಪನೇ ಇಲ್ಲ, ಅವ್ರ ರೂಪಮೇ ಇಲ್ಲ, ಉರುವಮೇ ಇಲ್ಲ. ಅಂದ ಮಾರಿ ಪಿಚ್ಚಿ ಪೊಟ್ಟಕ್ರಾಗ ಅಷ್ಟೆಲ್ಲ ಆದ್ರೂ ಇಲ್ಲ, ಶಿಲುಬೆ ಮೇಲೆ ವಡ್ಡಿ ಇಲ್ಲೇಬೇಕು, ಹೊಡಿಲೇಬೇಕು, ಶಿಲುಬೆ ಮೇಲೆ ಹಾಕ್ಲೇಬೇಕು. ಸುಮ್ನೆ ಹಾಕಿದ್ರ ಮುಳ್ಕಿರೀಟ ಬರ ತಗೊಂಡಾಗ ಹಾಕಿದ್ರು. ಏನಕ್ಕೆ ಮುಳ್ಕಿರೀಟ ತಗೊಂಡಾಗ ಹಾಕಿದ್ರು? ಯೇಸು ಸ್ವಾಮಿ ಏನೆಲ್ಲ ಮಾಡಿದ್ರು ಸಂಪೂರ್ಣವಾದ ಕೆಲಸವನ್ನು ಮಾಡಿರೋದ್ರಿಂದಾನೆ ನಮ್ಮ ಪಾಪವನ್ನು ಮಾತ್ರ ತೆಗೆಯೋದಲ್ಲದೆ ನಮ್ಮ ಶಾಪವನ್ನು ಸಹ ತೆಗೆಯುವಂತೆ ಯೇಸು ಸ್ವಾಮಿ ಮುಳ್ಕಿರೀಟವನ್ನು ಧರಿಸಿದ್ದಾರೆ. ಹಲ್ಲೆಲೂಯಾ. ನೀವು ಪ್ರಪಂಚದಲ್ಲಿ ಎಲ್ಲಾದ್ರೂ ಹೋಗ್ರಿ, ಏನೇ ಸರ್ಕಸ್ ಮಾಡ್ರಿ, ಏನೇ ಪಲ್ಟಿ ಹೊಡಿರಿ, ನಿಮ್ಮ ಶಾಪವನ್ನ ಯಾರಿಂದನೂ ತೆಗಿಯಕ್ ಆಗೋದಿಲ್ಲ. ಯೇಸು ಸ್ವಾಮಿ ರಕ್ತ ಒಂದು ಮಾತ್ರನೇ, ಯೇಸು ಸ್ವಾಮಿ ಮಾತ್ರನೇ ಶಾಪ ತೆಗಿಯಕ್ ಸಾಧ್ಯ. ಅರ್ಥ ಆಗ್ತೈತಾ? ಹಲ್ಲೆಲೂಯಾ. ಏನ್ ಹೇಳಕ್ ಬಂದೆ ಅಂದ್ರೆ ಪಾಯಿಂಟ್, ಶಾಪ ಏನಕ್ಕೆ ಬಂತು? ಪಾಪದ ನಿಮಿತ್ತ ಬಂತು. ಆ ಶಾಪದ ಗುರುತೇನು? ಮುಳ್ಳು.
சாபத்தோட குருத்து என்னன்னா முள்ளு. ಆ ಮುಳ್ಳನ್ನ ಯಾರು ಸ್ವೀಕಾರ ಮಾಡಿದ್ರು? முள்ளு யார் எடுத்துட்டாங்க? ಯೇಸು ಸ್ವಾಮಿ ತಲೆ ಮೇಲೆ ಸ್ವೀಕಾರ ಮಾಡಿದ್ರು. ಯೇಸುಸ್ವಾಮಿ ತಲೆ ಮೇಲೆ எடுத்து. ಅರ್ಥ ಆಗ್ತೈತಾ? ಪ್ರಪಂಚದಲ್ಲಿ ಜಗತ್ತಲ್ಲಿ ಯಾರು ನಮ್ಮ ಶಾಪವನ್ನು ಸ್ವೀಕಾರ ಮಾಡಿಲ್ಲ. இந்த உலகத்துல யாரும் நம்ம சாபத்தை வந்து எடுத்துக்கல. ಯೇಸು ಸ್ವಾಮಿಯ ಹೊರತು ಸ್ವಾಮಿಯ ಬಿಟ್ಟು ಬೇರೆ ಯಾರು ನಮ್ಮ ಶಾಪವನ್ನ ಸ್ವೀಕಾರ ಮಾಡಿಲ್ಲ. ಬೇರೆ ಯಾರಿಂದಾನು ನಮ್ಮ ಶಾಪವನ್ನು ಅಲಿಸೋದಿಕ್ಕೆ ಕ್ಷಮಿಸೋದಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾರಾலும் நம்ம சாபத்தை நம்ம பாவத்தை நீக்கிறதுக்கு முடியல. ಆದ್ರಿಂದ ಯಾವಾಗ ನಾವು ಯೇಸು ಸ್ವಾಮಿಯನ್ನು ನಂಬ್ತೇವೋ, ಯೇಸು ಸ್ವಾಮಿಯನ್ನು ನಂಬಿದಾಗ ನಂಬುம்போது ನಮಗೆ ಕಂಪ್ಲೀಟ್ ಪ್ಯಾಕೇಜ್ ಕೊಡ್ತಾರೆ ಅವರು. ಕಂಪ್ಲೀಟ್ ಪ್ಯಾಕೇಜ್ ಕೊಡ್ಪಾங்க. ಕಂಪ್ಲೀಟ್ ಪ್ಯಾಕೇಜ್ ಅಂದ್ರೆ ಏನು? ನಾವು ಒಂದು ಕೇಳ್ತೀವಿ, நம்ம ஒண்ணு கேட்போம், ದೇವರು ನಾವು ಕೇಳದಿರೋದೆಲ್ಲ ಕೊಡ್ತಾರೆ. நம்ம கேட்காததெல்லாம் ನಾವು ಒಂದಕ್ಕೆ ಅಂತ ಬಂದಿರ್ತೀವಿ, நம்ம ஒண்ணு ಕೇட்க தான் வந்திருக்கோம். ದೇವರು ನೂರು ನಮ್ಮ ಜೀವನದಲ್ಲಿ ಮಾಡಿರ್ತಾರೆ. ಮೂರಲ್ಲ ನೂರು. ನಾನು ಮೂರಲ್ಲ ಹೇಳಿದ್ದು, 100. ಹಾಲೆಲೂಯಾ, 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 ಹಾಲೆಲೂಯಾ. ವಚನ ಓದಿದ್ರಿ, ಇವಾಗ ಇಷ್ಟೊತ್ತು ವಚನ ಓದಿದ್ರಿ. ಮಕ್ಳು ಮಾಡೋದು ತಂದೆ ಮೇಲೆ ಬರಲ್ಲ, ತಂದೆ ಮಾಡೋದು ಮಕ್ಳ ಮೇಲೆ ಬರಲ್ಲ, ಅವ್ರವ್ರು ಮಾಡೋದು ಅವ್ರವ್ರ ತಲೆ ಮೇಲೆ ಬರುತ್ತೆ. பசங்க பண்ணது பிள்ளைங்க மேல வராது, பிள்ளைங்க பண்ணது தவப்பு மேல வராது, அவங்க பண்ண பாவம் அவங்களுக்கு தான் வரும். ಅದರಿಂದ ಪಿಲಾತನ ಏನ್ ಮಾಡ್ತಾನೆ, ಇದಕ್ಕೂ ಯೇಸು ಸ್ವಾಮಿಯ ಈ ಶಿಲುಬೆ ಮೇಲೆ ಹೊಡೆಯೋ ಈ ಕಾರ್ಯಕ್ಕೂ ನನಗೂ ಯಾವುದೇ ತರಹದ ಸಂಬಂಧ ಇಲ್ಲ. ಯಾಕೆ ಅಂದ್ರೆ ನಾನು ಈಗಾಗಲೇ 3 ಸಲ ನ್ಯಾಯ ವಿಚಾರಣೆ ಮಾಡಿದ್ದೀನಿ. 100 ಸಲ ನ್ಯಾಯ ವಿಚಾರಣೆ ಮಾಡಿನು. ಯೇಸು ಸ್ವಾಮಿ ನಿರಪರಾಧಿ ಅಂತಾನೆ ಅವನು ಫಲಿತಾಂಶ ಕೊಟ್ಟಿದ್ದಾನೆ ಹೊರತು ಅಪರಾಧಿ ಅಂತ ಯಾರಿಂದಾನು ಪ್ರೂವ್ ಮಾಡಕ್ಕೆ ಸಾಧ್ಯವಾಗಿಲ್ಲ. நான் 3 வாட்டி நியாய விசாரணை பண்ணிட்டேன். 3 வாட்டி நியாய விசாரணை பண்ணா அவங்க நிரಪರಾಧಿ தான். ಪಿಲಾತನು ನ್ಯಾಯ ವಿಚಾರಣೆ ಮಾಡ್ದ, பிலாத்து நியாಯ ವಿಚಾರಣೆ பண்ணாங்க, ನಿರಪರಾಧಿ ಅಂತ ಪಟ್ಟ ಕೊಟ್ಟ. ನಿರಪರಾಧಿನ சொன்னாங்க. ಏರೋದನು ನ್ಯಾಯ ವಿಚಾರಣೆ ಮಾಡ್ದ, ಏರೋದು ನ್ಯಾಯ ವಿಚಾರಣೆ பண்ணாங்க, ನಿರಪರಾಧಿ ಅಂತ ಹೇಳ್ದ. ನಿರಪರಾಧಿನ சொன்னாங்க. ಪಿಲಾತನ ಹೆಂಡತಿಗೆ ಕನಸು ಬಂತು. ಪಿಲಾತನ ಪೊಂಡಟಿಗೆ ಕನಸು, ಅವನ ಹೆಂಡತಿಗೆ ಬಂದಂತ ಕನಸಲ್ಲಿ ಅವ್ರು ಏನ್ ಹೇಳ್ತಾರೆ, ಈತನು ಒಳ್ಳೆಯವನು, ಈತನ ನಿರಪರಾಧಿ, ಈತನಿಗೆ ಏನು ಮಾಡಬೇಡ, ಬಿಡುಗಡೆ ಮಾಡಿ ಕಳ್ಸ್ಬಿಡು ಮನೆಗೆ. அந்த கனவுல என்ன சொன்னாங்க, அவங்க நிரಪರಾಧಿ, அவங்க ಎದು பண்ணவே ಇಲ್ಲ. ಇಷ್ಟೆಲ್ಲ ಆದ್ರೂ ಈ ಜನ ಬಿಡ್ತಾ ಇಲ್ಲ. ಇವೆಲ್ಲ ಜನಗಳು ಬಿಡ ಮಾட்டாங்க. ಅದರಿಂದ ಅವನೇನ್ ಮಾಡ್ತಾನೆ, ಜನರ ಒತ್ತಡಕ್ಕೆ ಒಳಗಾಗಿ, ಜನಗಳ ಇದಕ್ಕೆ ಉள்ள ಹೋಗಿ, ಜನರ ಪ್ರೆಷರ್ಗೆ ಒಳಗಾಗಿ ಜನರ ಪ್ರೆಷರ್ ಉள்ள ಹೋಗಿ ಯೇಸು ಸ್ವಾಮಿನ ಏನ್ ಮಾಡ್ಬಿಡ್ತಾನೆ, ಒಪ್ಪಿಸ್ಕೊಟ್ಬಿಡ್ತಾನೆ. ಯೇಸು ಸ್ವಾಮಿ என்ன பண்ணாங்க, ಅವನು ಗೊತ್ತು ಯೇಸು ಸ್ವಾಮಿ ನಿರಪರಾಧಿ ಅಂತ ಗೊತ್ತು. ನಿರಪರಾಧಿಯನ್ನು ತಗೊಂಡೋಗಿ ಸಾಯಿಸಿದ್ರೆ ಅವರ ಶಾಪ ಇನ್ಮೇಲೆ ಬರುತ್ತೆ. ಕರೆಕ್ಟಾ? ಅರ್ಥ ಆಗ್ತೈತಾ? ಒಳ್ಳೆಯವರು, ತಪ್ಪೇ ಮಾಡಿಲ್ದೇ ಇರೋರು, ಪಾಪದ ಅರಿವೇ ಇಲ್ದೇ ಇರೋರನ್ನ ತಗೊಂಡೋಗಿ ಶಿಲುಬೆ ಮೇಲೆ ಹೊಡೆದು ಸಾಯಿಸಿದ್ರೆ ಅವ್ರ ಶಾಪ ಅವ್ರ ಮೇಲೆ ಬರಲ್ವಾ? ಬರುತ್ತೆ. ಅದರಿಂದಾನೇ ಅವನೇನ್ ಮಾಡ್ತಾನೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಗುರು, ನೀವಾಯ್ತು, ನಿಮ್ಮ ಯೇಸು ಸ್ವಾಮಿ ಆಯ್ತು, ಇದಕ್ಕೂ ಏನಕ್ಕೂ ಸಂಬಂಧ ಇಲ್ಲ. ಇದಕ್ಕೆ ಏನಕ್ಕೂ ಸಂಬಂಧ ಇಲ್ಲ. ನೀವಾಯ್ತು, ಯೇಸು ಸ್ವಾಮಿ ಆಯ್ತು. ನೀವು ಲಚ್ಚೆ ಯೇಸು ಸ್ವಾಮಿ ಲಚ್ಚನ ಕೈ ಹಾಗೆ ಹೇಳಿದ ತಕ್ಷಣ ಜನ ಏನ್ ಮಾಡ್ತಾರೆ, ಓ ಪರವಾಗಿಲ್ಲ, ಇರ್ಲಿ, ಅವರ ರಕ್ತ ಎಲ್ಲ, ಅವ್ರ ಶಾಪ ಎಲ್ಲ ನಮ್ಮ ತಲೆ ಮೇಲೆ ಬರಲಿ, ನಮ್ಮ ಮಕ್ಕಳ ಮೇಲೆ ಬರಲಿ, ಎಲ್ಲ ದೋಷ ನಮ್ಮ ಮೇಲೆ ಬರಲಿ ಅಂತ ಯಹೂದ್ಯ ಜನ ಏನ್ ಮಾಡ್ತಾರೆ, ಇನ್ವೈಟ್ ಮಾಡ್ಕೊಂತಾರೆ. ஜன என்ன பண்ணுவாங்க, அந்த ரத்தம் அந்த சாப்பல எங்க மேல வரட்டும், என் புள்ளி மேல வரட்டும்னு சொல்லிட்டு அவங்களே எடுத்துப்பாங்க. ಹಾಲೆಲೂಯಾ. ಆದ್ರೆ ನಾನು ಇವಾಗಲೇ ಈ ಶಿಲುಬೆಯ ಬಗ್ಗೆ ಧ್ಯಾನ ಮಾಡುವಂತ ಸಮಯದಲ್ಲಿ, ಈ ಕಾರ್ಯವನ್ನು ನೋಡ್ತಾ ಇರುವಂತ ಸಮಯದಲ್ಲಿ ಒಂದನ್ನು ನಾನು ಕಂಡಿಡಿದೆ, ಗುರುತಿಸಿದೆ. ಆಮೇಲೆ ನಾನು ಸ್ವಲ್ಪ ನನ್ನ ಯೋಚನೆ ಬದಲಾಯಿಸ್ಕೊಂಡೆ. ತುಂಬಾ ಜನ ನಾವೇನ್ ಅನ್ಕೊಂತೀವಿ, ಹೌದು ಯಹೂದ್ಯರು ಯೇಸು ಸ್ವಾಮಿಯ ರಕ್ತದ ಆ ಹೊಣೆ ನಮ್ಮ ಮೇಲೆ ಬರಲಿ, ನಮ್ಮ ಮಕ್ಕಳ ಮೇಲೆ ಬರಲಿ ಅಂತ ಅವ್ರು ಹೇಳಿದ್ರು. ಆ ಶಾಪ ಎಲ್ಲ ಅವ್ರ ಮೇಲೆ ಬಂತು, ನಿಜಾನೇ. ಆದ್ರೆ ಕೆಲವೇ ಗಂಟೆಗಳಲ್ಲಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಅವ್ರ ಮೇಲೆ ಬರ್ಬೇಕಾಗಿರುವಂತ ಎಲ್ಲ ಶಾಪವನ್ನ, ತಂದೆಯೇ ಇವರನ್ನು ಕ್ಷಮಿಸು, ಇವರನ್ನು ದಂಡಿಸಬೇಡ, ಇವರನ್ನು ಕ್ಷಮಿಸು ಅಂತ ಹೇಳಿ ಆ ಎಲ್ಲ ಶಾಪ ದೋಷವನ್ನ ಕ್ಲೀನಾಗಿ. ತುಂಬಾ ಜನ ನಾವೇನ್ ಯೋಚನೆ ಮಾಡ್ತೀವಿ, ಇವಾಗ 3 ತಿಂಗಳಿಂದನೂ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. 3 ತಿಂಗಳ ಹಿಂದೆನೂ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಏಪ್ರಿಲ್ ತಿಂಗಳಲ್ಲೂ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಏಪ್ರಿಲ್ ನಾನು ಯೋಚನೆ ಮಾಡ್ತಾ ಇದ್ದೆ. ಏನ್ ಯೋಚನೆ ಮಾಡಿದೆ ಅಂದ್ರೆ, ಯೇಸು ಸ್ವಾಮಿನ ಹೊಡೆದು ಸಾಯಿಸ್ಬಿಟ್ರು, ಅದಕ್ಕೆ ಇವ್ರಿಗೆ ಶಾಪ ಬಂದೈತೆ. ಅದಕ್ಕೆ ಹಿಟ್ಲರು 60 ಲಕ್ಷ ಜನರನ್ನ ಸಾಯಿಸ್ತಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನನ್ನ ಯೋಚನೆ ದೇವರ ವಾಕ್ಯ ಓದುವಾಗ ಬದಲಾಯಿತು. ಏನಂತ ಬದಲಾಯಿತು, ಅವ್ರ ಮೇಲೆ ಶಾಪ ಬಂತು ನಿಜಾನೇ. ಆದ್ರೆ ಆ ಶಾಪವನ್ನ ಯೇಸು ಸ್ವಾಮಿ ಶಿಲುಬೆ ಮೇಲೆ
ಎಲ್ಲವನ್ನ ಕ್ಷಮಿಸಿ ಸಂಪೂರ್ಣವಾಗಿ ನಿವಾರಣೆ ಮಾಡಿ ಅವ್ರನ್ನ ಬಿಟ್ಬಿಟ್ಟಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಲೂಕ್ ಬರೆದ ಸುವಾರ್ತೆ 23:34. ಫಾಸ್ಟ್ ಆಗಿ ಹೋದ್ರಿ ಬೇಗ. ಆಗ ಯೇಸು ತಂದೆಯೇ ಅವರಿಗೆ ಕ್ಷಮಿಸು, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಗೊತ್ತಿಲ್ಲದೆ ಮಾಡ್ತಾವ್ರಪ್ಪ, ನೀನ್ ಪ್ಲಾನ್ ಮಾಡಿರೋದು ಇದು. நீங்க பிளான் பண்ணது. ತಂದೆಯಾದ ದೇವರೇ, பிதாயின் தேவனே, ನೀವು ಪ್ಲಾನ್ ಮಾಡಿರೋದು. நீங்க பிளான் பண்ணது. ಇವ್ರಿಗೇನು ಗೊತ್ತಿಲ್ಲ, உங்களுக்கு எதுவும் தெரியாது. ಇವ್ರು ಏನ್ ಮಾಡ್ತಾ ಇದಾರೆ ಅಂತಾನೆ ಗೊತ್ತಿಲ್ಲ. இவங்க எதுவும் என்ன பண்றாங்களே ಇವ್ರನ್ನ இவங்கள ಕ್ಷಮಿಸು. மன்னிச்சிடுங்க. ಯೇಸು ಸ್ವಾಮಿಯನ್ನು ಶಿಲುಬೆ ಮೇಲೆ ಹೊಡೆದಿರುವಂತಹ ಶಾಪ, ಆ ಶಾಪದ ದೋಷ ಇವರ ಮೇಲೆ ಬರದೇ ಇರುವಂತೆ ಯೇಸು ಸ್ವಾಮಿ ತಡೆ ಮಾಡಿ ನಿಲ್ಲಿಸ್ಬಿಟ್ಟು. இந்த சாபம் வந்து இவங்க மேல வராதையா இயேசு நம்ம மேல தடை பண்ணி ಕುತ್ಕೊಂಡ್ರೆ ನಾನ್ ನಿಮಗ್ ಕೇಳೋ ಪ್ರಶ್ನೆ, உட்கார்ந்து நான் உங்களுக்கு கேக்குற ಅವ್ರಿಗೆ ಮಾಡಿರೋರು ನಿಮಗ್ ಮಾಡಕ್ ಆಗಲ್ವಾ? பண்ணிட்டு உங்களுக்கு பண்ணாத இருப்பாங்களா? ಅವ್ರ ಮೇಲೆ ಆ ದೋಷ, ಆ ಶಾಪವನ್ನು ಬರದೇ ಇರುವಂತೆ ನಿಲ್ಲಿಸಿ ತಡೆಗಟ್ಟಿ ನಿಲ್ಲಿಸಿದಾರೆ ಅಂದ್ರೆ ನಿಮಗೆ ಅರಿತಕ್ಕೆ ತಡೆಗಟ್ಟಿ ನಿಲ್ಸಕ್ ಸಾಧ್ಯ ಇಲ್ವಾ? அந்த சாபம் வராத தடை பண்ணி நிறுத்திக்கிறாங்கன்னா உங்களுக்கு அந்த சாபம் வராத தடை பண்ணி நிறுத்த மாட்டாரா? ಅದು ಬರತ್ತೆ. அது வரும். ಯಾವಾಗ ಬರತ್ತೆ? ಯೇಸು ಸ್ವಾಮಿ ನನಗೋಸ್ಕರ ಮುಳ್ಕಿರೀಟ ಧರಿಸಿ ಪ್ರಾಣ ಕೊಟ್ಟು ನನ್ನನ್ನು ಕ್ಷಮಿಸಿದ್ದಾರೆ ಅನ್ನುವಂತ ಒಂದು ಸ್ವೀಕಾರ ಮಾಡಿದಾಗ ಮಾತ್ರನೇ ಬರೋದು. ಸುಮ್ಮನೆ ನಾನು ಎಲ್ಲರಿಗೂ ಬರಲ್ವೇ ಅದು? இயேசு சாமியோட உங்களுக்கு சேர்த்து நமக்கு உயிர் கொடுத்துக்கறாங்க நான் நினைச்சாதான் அது வரும். ಬಿರಿಯಾನಿ ಮಾಡಿ ಇಟ್ಟವ್ರೆ, பிரியாணி பண்ணி விட்டு வச்சிருக்காங்க. ತಿಂದವ್ರಿಗೇನೆ ಹೊಟ್ಟೆ ತುಂಬೋದು. சாப்பிடுறவங்க வயிறு ನೋಡಿದ್ರೆ ಹೊಟ್ಟೆ ತುಂಬತ್ತಾ? பார்த்தா வயிறு ரொம்பமா ತುಂಬತ್ತಾ? ரொம்பமா ಪಕ್ಕದಲ್ಲಿ ನೋಡಿ ತುಂಬತ್ತಾ? பக்கத்துல பாருங்க ரொம்பமா ತುಂಬಲ್ಲ, ತುಂಬಲ್ಲ. ಯಾರು ತಿಂತಾರೋ ಅವ್ರಿಗೆ ತುಂಬೋದು. ಜ್ಞಾನೋಕ್ತಿ 26ನೇ ಅಧ್ಯಾಯ 2ನೇ ವಚನ ಇನ್ನೊಂದ್ಸಲ ಓದಿ. ನಮ್ಮ நம்மளோட ಶಾಪಗಳು ನೀಗಬೇಕಾದರೆ, சாப நீங்கணும்னா ನಮ್ಮ ಪೂರ್ವ ಪಿತೃಗಳ ಶಾಪಗಳು ನೀಗಬೇಕಾದರೆ, ಪೂರ್ವ ಪಿತೃಗಳ ಶಾಪಗಳು ನೀಗಬೇಕಾದರೆ முன்னோர்கள் பாவம் நீங்கணும்னா ಕರ್ತನಾದ ಯೇಸು ಕ್ರಿಸ್ತನ ಹತ್ರ, ಆತನ ಬಳಿ ನಾವು ಅದನ್ನು ಒಪ್ಪಿಸ್ಕೊಟ್ಟು, ದೇವರೇ ಇದರಿಂದ ನನ್ನನ್ನು ಬಿಡುಗಡೆ ಮಾಡುವಂತ ನಾವು ಬಾಯಿ ತೆಗೆದು ಕೇಳಬೇಕು. இயேசு சாமிகிட்ட வந்து ஒப்பு கொடுத்து இந்த விடுதலை பண்ணுங்கன்னு சொல்லிட்டு வாய் திறந்து கேட்கணும். ತುಂಬಾ ಜನ ನಾವ್ ಏನ್ ಹೇಳ್ತೀವಿ, ನಾನು ಬರೆದಿಟ್ಟಿದ್ದೀನಿ, ಬರೆದ್ಬಿಟ್ಟು ಬೈಬಲ್ ಒಳಗಡೆ ಇಟ್ಟಿದ್ದೀನಿ ಅಂತೀವಿ. ரொம்ப பேர் நம்ம என்ன பண்ணுவோம்னா நான் எழுதி வச்சிருக்கேன், எழுதிட்டு பைபிள்ல வச்சிருக்கேன். ವೆರಿ ಗುಡ್, நல்லது, ಐ ಅಪ್ರಿಷಿಯೇಟ್ ಇಟ್. ಅಪ್ರಿಷಿಯೇಟ್ ಅದನ್ನ ನಾನು ಮೆಚ್ತೀನಿ, ಅದನ್ನ ಮೆಚ್ಚಿಕೊಳ್ಳಿ, ಅದನ್ನ ಮೆಚ್ಕೊಂತೀನಿ, ಅದು ಒಳ್ಳೇದೇ. ಅದು நல்லதுதான். ಆದ್ರೆ ವಚನದಲ್ಲಿ ಏನಿರತ್ತೆ ಗೊತ್ತಾ? ஆனா வசனத்துல என்ன சொல்ல தெரியுமா? ಇಫ್ ಯು ಕನ್ಫೆಸ್ ವಿತ್ ಯುವರ್ ಮೌತ್ ದಟ್ ಜೀಸಸ್ ಈಸ್ ಲಾರ್ಡ್, ಯು ಅಂಡ್ ಯರ್ ಫ್ಯಾಮಿಲಿ ಶಾಲ್ ಬಿ ಸೇವ್ಡ್. ಅಂದ್ರೆ ವಚನ ಏನಿರುತ್ತೆ, ಬಾಯಿಂದ ನೀನು ಏನ್ ಮಾಡ್ಬೇಕು? ಬಾಯಿಂದ ಮಾಡಬೇಕು. அறிக்கை பண்ணணும். ಯು ಹ್ಯಾವ್ ಟು ಕನ್ಫೆಸ್ ದಟ್ ಜೀಸಸ್ ಕ್ರೈಸ್ಟ್ ಇಸ್ ಲಾರ್ಡ್, ದೆನ್ ಇಟ್ ವಿಲ್ ವರ್ಕ್ ಇನ್ ಯುವರ್ ಲೈಫ್. வாயிலிருந்து அறிக்கை பண்ணாதான் ಏನೇ ಇದ್ರೂನು என்ன இருந்தாலும் ನಾವು ಅದಕ್ಕೆ ಪ್ರಾರ್ಥನೆ ಮಾಡುವಾಗ ಹೇಳೋದು, அது ನಾವು ಅದಕ್ಕೆ ಪ್ರಾರ್ಥನೆ ಮಾಡುವಾಗ ಹೇಳೋದು, ಪ್ರೇ பண்ண சொல்றது. ಮೌನವಾಗಿ ಪ್ರಾರ್ಥನೆ ಮಾಡಬೇಡಿ, ಮೌನವಾಗಿ ಪ್ರಾರ್ಥನೆ ಮಾಡಬೇಡಿ. உண்மையா பிரே பண்ணக்கூடாது. மௌனமா பிரே ஜெபம் பண்ணாத, வாய் திறந்து வாய் திறந்து அறிக்கை செஞ்சு அறிக்கை ಮಾಡಿ ಪ್ರಾರ್ಥನೆ ಮಾಡಿ ಪ್ರೇ பண்ணணும். ಅರ್ಥ ಆಗ್ತೈತಾ? ಬೈಬಲ್ ಒಂದು ಇರೋದ್ರಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ಜ್ಞಾನ ತುಂಬಿರೋ ಪುಸ್ತಕ ಈ ಬೈಬಲ್. ಬೈಬಲ್ ಕೊಟ್ಟಂತ ದೇವರು ದಡ್ಡನಲ್ಲ, பைபிள் தேவன் வந்து முட்டாள் இல்ல. ಓದುವಂತ ನಾವೇ ದಡ್ಡರಾಗಿದ್ವಿ, ಯಾಕಂದ್ರೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. படிக்கிறோம் நாம தான் முட்டாளா இருக்கணும், ஏன்னா நம்ம சரியா புரிஞ்சுக்கணும். ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ, ನಾವು புரிஞ்சுக்கிறதில்ல. ಸರಿಯಾಗಿ ಅರ್ಥ ಆಗಲ್ಲ ನಮ್ಗೆ, ಯಾಕಂದ್ರೆ ನಮ್ಮ ಯೋಚನೆ ನಮ್ಮ ಮೆದ್ಲು ಇಷ್ಟೇ ಇರೋದು, நம்ம புரிஞ்சுக்க முடியாது, ஏன்னா நம்மளோட ಇಷ್ಟೇ ಇರೋದು, ನಮ್ಮ ಮೆದ್ಲು ಇಷ್ಟೇ ಇರೋದು. இவ்வளவுதான் இருக்கு. ಅಷ್ಟು ದೊಡ್ಡ ದೇವರ ಕ್ರಿಯೆ, ಆತನ ಪ್ರೀತಿ, ಆತನ ವಿಶ್ವಾಸ, ಆತನ ಯಾರು, ಆತನ ಏನ್ ಮಾಡಿದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಮೆದ್ಲು ಸಾಕಾಗಲ್ಲ. அவ்வளவு பெரிய தேவன், அவளோட அன்பு, அவளை புரிஞ்சுக்க கொள்ள நம்மளால முடியாது. ಹಲ್ಲೆಲೂಯಾ. ಆದ್ರಿಂದ ನಮ್ಮ ಶಾಪ ಪರಿಹಾರ ಆಗ್ಬೇಕು ಅಂದ್ರೆ அதனால நம்ம சாப பரிகாரம் ಏನ್ ಮಾಡಿ ಬಿಡ್ಬೇಕು? ಏನ್ ಮಾಡಿ ಬಿಡ್ಬೇಕು? ಅರಿಕೆ ಮಾಡಿ ಬಿಡ್ಬೇಕು. விடணும். ಇನ್ನು ಕೆಲವರ ಕುಟುಂಬದಲ್ಲಿ ಪೂರ್ವ ಪಿತೃಗಳ ಶಾಪ ಇದೆ. ಹೆಂಗಿದೆ ಗೊತ್ತಾ ಅದು? இன்னும் ಕೆಲವು குடும்பங்கள் முன்னோர்கள் பாவம் இருக்கு. எப்படி இருக்கு தெரியுமா? ಆತ್ಮಹತ್ಯೆ ಮಾಡ್ಕೊಂಡು ಸಾಯೋದು, தற்கொலை பண்ணி suicide, தற்கொலை பண்ணி சாவு. spirit of suicide that follows from one generation to
ಟು ಅನದರ್ ಜನರೇಷನ್. அது வந்து இன்னொரு ஜெனரேஷன்ல இருந்து இன்னொரு ಒಂದು ತಲೆಮಾರಿಯಿಂದ ಇನ್ನೊಂದು ತಲೆಮಾರಿಗೆ ಬರುತ್ತೆ. ஒரு தலைமுறையில இருந்து இன்னொரு தலைமுறைக்கு வரும். ಅವ್ರಿಗೆ ಏನೋ ಒಂದು ಕಾಯಿಲೆ ಇತ್ತು, உங்களுக்கு ஏதோ காயில ಇವ್ರಿಗೆ ಕಾಯಿಲೆ ಬರುತ್ತೆ, உங்களுக்கு அந்த காயில வரும். ಫಾಲೋ ಮಾಡತ್ತೆ. ಅದು ஃபாலೋ பண்ணிட்டு வரும். ಅದನ್ನ ನಿಲ್ಲಿಸಬೇಕು. அத நிக்கணும். ಅದನ್ನ ಯೇಸು ಸ್ವಾಮಿ ಏನ್ ಹೇಳ್ತಾ ಇದಾರೆ, ನಾನು ಇವತ್ತು ನಿಲ್ಲಿಸ್ತೀನಿ. ஏசு என்ன சொல்றாங்க, அது நான் இன்னைக்கு நிறுத்துறேன். Jesus says, I will stop it today. Are you willing to accept it? ஏசு சொல்றாரு, இன்னைக்கு நான் நிறுத்துறேன், நீங்க வந்து நம்புறீங்களா? ಯೇಸು ಸ್ವಾಮಿ ಮಾಡಕ್ ರೆಡಿ ಇದಾರೆ, ಅದನ್ನ ಸ್ವೀಕಾರ ಮಾಡಕ್ ನಾವು ರೆಡಿ ಇದೀವಾ? ஏசு சாமி பண்றதுக்கு ரெடியா இருக்கணும். ಸ್ವೀಕಾರ ಮಾಡಕ್ ನಮ್ಗೆ ಆಸಕ್ತಿ ಇದೆಯಾ? ಆ ಒಂದು ದಾಹ ನಮ್ಮಲ್ಲಿ ಇದೆಯಾ? அந்த தாகம் நமக்குள்ள இருக்கு. ಆರ್ ವಿ ಥರ್ಸ್ಟಿಂಗ್ ಫಾರ್ ಹಿಮ್? அது அவங்களுக்காக தாகம். ಅವರು ನಮ್ಗೆ ಮಾಡ್ತಾರಂತ ಕಟ್ಟಿರುವಂತ ಕ್ರಿಯೆವನ್ನ ಸ್ವೀಕಾರ ಮಾಡಕ್ಕೆ ನಾವು ರೆಡಿ ಆಗಿದ್ದೀವಾ? அவங்க பண்ணிருக்கிற ಕ್ರಿಯೆ வந்து நம்ம எடுத்துಕೊಳ್ಳ நம்ம ரெடியா. ಧ್ಯಾನಕ್ಕೆ 26:2 ಓದಿ ಇನ್ನೊಂದ್ಸಲ. ಕೊಪ್ಪಳಿಸುತ್ತಿರುವ ಗುಬ್ಬಿಯಂತೆ ಹಾರಾಡುವ ಬಾನ ಹಕ್ಕಿಯ ಹಾಗೆ ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲದು. ಜ್ಞಾನಕ್ಕೆ 6:31. ಅವನ ತಪ್ಪು ಬಯಲಾದರೆ ಅವನು 7ರಷ್ಟು ಕೊಡಬೇಕಾಗುವುದು, ಅಥವಾ ತನ್ನ ಮನೆಯ ಆಸ್ತಿಯನ್ನೆಲ್ಲ ತೆಗೆದಿರಬೇಕು. ಹಲ್ಲೆಲೂಯಾ. ಗಲಾತ್ಯರು 3:13-14. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ಹಾ. ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಮರಕ್ಕೆ ಗಮನಿಸ್ತಾ ಇದ್ದಾರೆ ಎಲ್ಲರೂ. ಯಾರು ಮರಕ್ಕೆ ಅಂದ್ರೆ ಶಿಲುಬೆಯ ಮರ ಆ ಕಂಬದಲ್ಲಿ ನೇತಾಕಲ್ಪಡ್ತಾರೋ ಅವರು ಶಾಪಗ್ರಸ್ತನು. ಶಾಪ ಹೊಂದಿರೋರನ್ನೇ ತಗೊಂಡೋಗಿ ಶಾಪವಾಗಿರೋರನ್ನೇ ತಗೊಂಡೋಗಿ ಶಿಲುಬೆ ಮೇಲೆ ಹೊಡೆಯೋದು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ವಿಶ್ವಾಸ ಮಾಡಿದ್ರೇನೆ, ಯೇಸು ಸ್ವಾಮಿಯನ್ನು ನಂಬಿದ್ರೇನೆ, ಯೇಸು ಸ್ವಾಮಿ ಹತ್ರ ಅರಿಕೆ ಮಾಡಿದ್ರೇನೆ, ಯೇಸು ಸ್ವಾಮಿ ನಮ್ಗೆ ಏನೆಲ್ಲ ಮಾಡಿದಾರೋ ಅದನ್ನ ನಾವು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅನೇಕರು ನಾವು ಏನಾಗಿದ್ದೇವೆ, ಆಹುತಿಗಳಾಗಿದ್ದೇವೆ. ಬಲಿ ಆಗೋದು ಅಂದ್ರೆ ಬಲಿ ಪಶುವ ಸ್ಥಾನಕ್ಕೆ ಹೋಗ್ಬಿಡಿದೀವಿ. ಬಲಿ ಪಶು ಬಲಿಯಾಯಿಟ್ಕೊರೋ ನಮ್ಮ ನೆರೆ ಮೇಲೆ ಬಲಿಯಾಗ ನಮ್ಮ ಮಾರಿಟ್ಕೊರೋ. ವಿ ಹ್ಯಾವ್ ಬಿಕಮ್ ವಿಕ್ಟಿಮ್ಸ್. ವಿ ಹ್ಯಾವ್ ಬಿಕಮ್ ವಿಕ್ಟಿಮ್ಸ್ ಆಫ್ ಅವರ್ ಪಾಸ್ಟ್. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ನೀನು ಆಹುತಿಯಾಗಿ ಇರುವಂತ ಅವಶ್ಯಕತೆ ಇಲ್ಲ. ಕಾರಣ ಏನು ಅಂದ್ರೆ ಆ ಆಹುತಿಯ ಸ್ಥಾನವನ್ನ ನಾನ್ ತಗೊಂಡಿದ್ದೀನಿ. ನೀ ಬಲಿ ಪಶುವ ಇರಕ ವೇண்டிய தேவை ಇಲ್ಲ. ನೀನ್ ಬಲಿ ಪಶುವಾಗಿ ಇರುವ ಅವಶ್ಯಕತೆ ಇಲ್ಲ. ನೀನ್ ಹೋಗಿ ಶಿಲುಬೆ ಮೇಲೆ ಸಾಯ ಅವಶ್ಯಕತೆ ಇಲ್ಲ. ನೀನ್ ಮುಳ್ಕಿರೀಟ ಧರಿಸಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ನಿನಗೆ ಚಾವಟಿಯಿಂದ ಹೊಡೆಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾವ್ದು ಅವಶ್ಯಕತೆ ಇಲ್ಲ. ಕಾರಣ ಏನು ಅಂದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ನಿನ್ನ ಸ್ಥಾನದಲ್ಲಿ ನಾನ್ ಬಲಿ ಪಶುವಾಗಿ ಇದ್ದೇನೆ. ನಿನ್ನ ಸ್ಥಾನವನ್ನು ನಾನ್ ತಗೊಂಡಿದ್ದೀನಿ. I have replaced your position with my position. I have done a beautiful exchange on your behalf. Hallelujah. Ephesians 5:2. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. Hallelujah. Hallelujah. ಇರೋ ಸ್ಥಳದಲ್ಲಿ ಎಲ್ಲ ನಿಂತ್ಕೊಳ್ಳೋಣ. ಎಲ್ಲ ಒಂದು ನಿಮಿಷ ಎದ್ದು ನಿಂತ್ಕೊಳ್ಳೋಣ. ಹೊಸಬ್ರು ಹಳೆಬ್ರು ಯಾರಾದ್ರೂ ಇರಿ. There are many unknown curses in our life. நம்மளுக்கே தெரியாம இருக்கிற நிறைய சாபங்கள் இருக்கு. We may not know. ನಮಗೆ ಗೊತ್ತಿರಲ್ಲ, ನಾವು ಗುರುತಿಸಿರಲ್ಲ, ನಾವು ಅದನ್ನ ಗುರುತು ಹಿಡಿದಿರಲ್ಲ, ನಮ್ಮ ಅದು ಕಂಡುಪಿಡಿಸಿರ್ಕ ಮಾಟೋம். ಬಟ್ irrespective of whether we have found it or not, Jesus is willing to cancel all the curse. ಎಲ್ಲ ಶಾಪವನ್ನ ಕ್ಯಾನ್ಸಲ್ ಮಾಡಕ್ಕೆ ಯೇಸು ಸ್ವಾಮಿ ರೆಡಿ ಆಗಿದ್ದಾರೆ. ಅವ್ರು ಮುಳ್ಕಿರೀಟ ಧರಿಸ್ಕೊಂಡಿದ್ದಾರೆ.
ಅವರು ನನ್ನ ಸ್ಥಾನದಲ್ಲಿ ನಿನ್ನ ಸ್ಥಾನದಲ್ಲಿ ನನ್ನ ಶಾಪ ನಿನ್ನ ಶಾಪ ಹೋಗಿಸುವಂತೆ ಮುಳ್ಕಿರೀಟ ಧರಿಸಿದ್ದಾರೆ. என்னோட சாபம் உன்னோட சாபம் நீக்கிறதுக்காக முள்கிரீட்டை அவர் எடுத்துட்டாரு. ನಮ್ಮೆಲ್ಲರ ಜೀವನದಲ್ಲಿ நம்ம எல்லா வாழ்க்கையில ನಮ್ಮ ಜೀವನದಲ್ಲಿರುವಂತ ಶಾಪಗಳು ಹೇಗಿದೆ ಅಂದ್ರೆ ಮುಳ್ಕಿರೀಟದ ಹಾಗಿದೆ. நம்ம வாழ்க்கையில இருக்கிற பாவம் எப்படி இருக்குன்னா முள்கிரீட்டத்தை போல இருக்கு. The curses in our life are like the crown of thorns. நம்ம அந்த பாவம் அந்த நமக்குள்ள இருக்கிற சாபம் எப்படி இருக்குன்னா முள்கிரீட்டை மாதிரி இருக்கு. Are you willing to let go of that crown of thorns to Jesus or you want to hold on to it? ಆ ಶಾಪದ ಮುಳ್ಕಿರೀಟವನ್ನ ಯೇಸು ಸ್ವಾಮಿ ಕೈಯಲ್ಲಿ ಒಪ್ಪಿಸಿಕೊಟ್ಟು ಬಿಟ್ಬಿಡಕ್ಕೆ ರೆಡಿಯಾಗಿದ್ದೀರಾ, ಅಥವಾ ನಿಮ್ಮ ಮುಳ್ಕಿರೀಟವನ್ನ ನೀವೇ ಹಿಡ್ಕೊಂಡು ನೀವೇ ಹಾಕೊಂತೀನಿ ಅಂತ ವೈರಾಗ್ಯದಿಂದ ಚಟದಿಂದ ಇರ್ತೀರಾ? முள்கிரீட்டை வந்து நீ இயேசு சாமிக்கு ஒப்பு கொடுத்து விட்டுறத இருக்கிறீங்களா, இல்ல அந்த முள்கிரீட்டை நீங்களே எடுத்துக்கிறீங்கன்னு வைராகத்தோட இருக்கு? ನಿಮ್ಮ ಮುಳ್ಕಿರೀಟವನ್ನ ನೀವೇ ಹಾಕೊಂತೀರಾ முள்கிரீட்டை நீங்களே போட்டுக்கிறீங்களா, ಅಥವಾ இல்ல ನಿಮ್ಮ ಮುಳ್ಕಿರೀಟವನ್ನ ಯೇಸು ಸ್ವಾಮಿ ಕೈಯಲ್ಲಿ ಒಪ್ಪಿಸ್ಕೊಟ್ಬಿಡ್ತೀರಾ? முள்கிரீட்டை வந்து இயேசு சாமிக்கு ஒப்பு கொடுத்துறீங்களா? ಒಪ್ಪಿಸ್ಕೊಡ್ತೀನಿ ಅನ್ನೋರು ಪ್ರಾರ್ಥನೆ ಮಾಡಿ. ஒப்பு கொடுத்துறேன் என்ன சொல்லுங்க? ಯಾಕೆ ಅಂದ್ರೆ ನಾನು ಹೇಳ್ಬಿಡ್ತೀನಿ, நான் சொல்லிடுறேன், ಇಲ್ಲಿರೋರು ಯಾರು ಬಂದು ನೀವು ಧೈರ್ಯವಾಗಿ ಬಂದು ಈ ಮುಳ್ಕಿರೀಟನ ಕೈಯಲ್ಲಿ ಹಿಡ್ಕೊಳಕ್ ಸಾಧ್ಯನೇ ಇಲ್ಲ. யாரும் வந்து முள்கிரீட்டை கையில ಇಟ್ ವಿಲ್ ಕಿಲ್ ಯು. ಅದು ನಿಮ್ಮನ್ನು ಸಾಯಿಸಾಕ್ ಬಿಡತ್ತೆ. சாவச்சிடும். ಈ ಮುಳ್ಕಿರೀಟವಾದದ್ದು, ಈ ಶಾಪದ ಮುಳ್ಕಿರೀಟವಾದದ್ದು ನಿಮ್ಮನ್ನು ಸಾಯಿಸತ್ತೆ. அந்த சாபದ முள்கிரீட்டை வந்து சாவச்சிடும். ಚಿತ್ರಹಿಂಸೆ ಮಾಡಿ ಸಾಯಿಸತ್ತೆ. கொடுமை பண்ணி சாவச்சிடும். ಚುಚ್ಚಿ 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 ಸಾಯಿಸತ್ತೆ. குத்தி குத்தி சாவடிக்கும். ನಿಮ್ಮ ಯೋಚನೆಗಳು ಬಂದು ಚುಚ್ಚಿ ಚುಚ್ಚಿ ಸಾಯಿಸತ್ತೆ. உங்களுடைய யோசனை வந்து குத்தி குத்தி சாவடிக்கும். ಒಂದೊಂದು ಮುಳ್ಳು ನಿಮ್ಮ ಮೆದುಳಿಗೆ ಹೋಗಿ ಚುಚ್ಚತ್ತೆ. ஒரு ஒரு முள்ளும் உங்க தலையில போய் குத்தும், உங்க மூளைக்கு போய் குத்தும், ನಿಮ್ಮ ಮೆದುಳಿಗೆ ಹೋಗಿ ಚುಚ್ಚತ್ತೆ. மூளைக்கு போய் குத்தும். ಅದನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆಯಾ ನಮ್ಮ ಹತ್ರ? அதை ஹேண்டில் பண்ண கெப்பாசிட்டி இருக்கா நமக்கு? ಅದನ್ನ ಸಹಿಸ್ಕೊಂಡಿರಕ್ ಆಗತ್ತಾ? அதை தாங்கிட்டு இருக்க ಒಂದೇ ಒಂದು ಮುಳ್ಳು ಚುಚ್ಚಿದ್ರೆ ಅಮ್ಮ ಅಂತೀವಿ. ஒரே ஒரு முள் குத்தினா அம்மான்னு சொல்றோம். ಏನಿಲ್ಲ, ಅವಾಗಲೇ ಮಾತಾಡೋ ಸುಮ್ಮನೆ ಕೈ ಹಿಂಗ್ ತಗೊಂಡು ಅಂತ ಎಲ್ಲ ನಾವು ಎಲ್ಲರೂ ಆ ಥರ ಒಂದು ರಿಯಾಕ್ಷನ್ ಕೊಟ್ರಿ. அப்படியே நம்ம அது பேசிட்டு இருக்கும்போது தெரியாம முள் குத்துதுக்கா எல்லாரும் ஒரு ரியாக்ஷன் கொடுத்துருங்க. ಎಲ್ಲರೂ ಒಂದು ನಿಮಿಷ ಕಣ್ ತೆಗಿಯೋಣ. எல்லாரும் ஒரு நிமிஷம் கண்ணு எடுக்கணும். ಐ ವಾಂಟ್ ಆಲ್ ಆಫ್ ಇಟ್ ಓಪನ್ ಯುವರ್ ಐಸ್. எல்லாரும் கண்ணு திறக்கலாமா? ಐ ಹ್ಯಾವ್ ಎ ಫ್ರೀ ಆಫರಿಂಗ್ ಟು ಗಿವ್. ನನ್ನ ಹತ್ರ ಒಂದು ಗಿಫ್ಟ್ ಇದೆ. என்கிட்ட ஒரு gift இருக்கு. ಗಿಫ್ಟ್ ನಾನು ಕೊಡಬೇಕು. அந்த gift நான் கொடுக்குறேன். ಐ ವಾಂಟ್ ಟು ಗಿವ್ ಇಟ್ ಟು ಯು. அதை நான் வந்து உங்களுக்கு தரேன். ನಾನು ಗಿಫ್ಟ್ ಕೊಡಕ್ಕೆ ರೆಡಿ ಆಗಿದ್ದೀನಿ. நான் கொடுக்கிறதுக்கு ரெடியா இருக்கேன். ಈ ಮುಳ್ಕಿರೀಟ ಯಾರಿಗೆ ಬೇಕು? முள்கிரீட்டை யாருக்கு வேணும்? ಇಟ್ಸ್ ಫ್ರೀ, ಯು ಕ್ಯಾನ್ ಟೇಕ್ ಇಟ್. ஃப்ரீ, யாருன்னா எடுத்துக்கலாம். ಬೇಕನ್ನೋರು ಮನೆಗೆ ತಗೊಂಡೋಗ್ಬೋದು. வேணும் வீட்டுக்கு எடுத்துட்டு போலாம். ಹೂ ವಾಂಟ್ಸ್ ಇಟ್? யாருக்கு வேணும்? ಯಾರಿಗೆ ಬೇಕಿದು? யாருக்கு வேணும் அது? ಯಾರಿಗೂ ಬೇಡವಾ? யாருக்கு வேணும்? ಶಾಪದ ಮುಳ್ಕಿರೀಟ. சாபದ முள்கிரீட்டை. ಇದು ಶಾಪದ ಮುಳ್ಕಿರೀಟ. சாபದ முள்கிரீட்டை. ಪೂರ್ವ ಪಿತೃಗಳ ಶಾಪದ ಮುಳ್ಕಿರೀಟ. முன்னோர்கள் சாபದ முள்கிரீட்டை. ನಮ್ಮನ್ನು ಕೊಳ್ಳುವಂತ ಶಾಪದ ಮುಳ್ಕಿರೀಟ. நம்மள சாவடிச்ச முள். This is a crown of thorns which is killing us second by second. இந்த முள்கிரீட்டை வந்து நம்மள ஒரு செகண்ட்ல நொடி நொடியா ஒவ்வொரு நொடி நொடியா நம்மள சாவடிக்கிற ஒரு முள்கிரீட. ஒரு நொடி நொடியா சாவடிக்கிற முள்கிரீட்டை. It kills us not it does not kill us like that. It kills us second by second. நொடி நொடியா சாவடிக்கிற முள்கிரீட்டை. ನಿನ್ನ ಮಾತ್ರ ಸಾಯಿಸೋದಲ್ಲ. It doesn't kill only you. இது உங்களை மட்டும் சாவடிக்கல. It kills even your children. இது வந்து பிள்ளைகளுக்கும் சாவடிக்கும். It doesn't kill your children alone. பிள்ளைகளை மட்டும் ನಿಮ್ಮ ಮಕ್ಕಳನ್ನ ಮಾತ್ರ ಸಾಯಿಸೋದಲ್ಲ. பிள்ளைகளை மட்டும் சாவடிக்கிறது. ನಿಮ್ಮ ಮಕ್ಕಳನ್ನು ಸಾಯಿಸತ್ತೆ. பிள்ளைகளும் சாவடிக்கும். ಅವ್ರ ಮಕ್ಕಳನ್ನು ಸಾಯಿಸತ್ತೆ. அவங்க பிள்ளைகளும் சாவடிக்கும். ಅವ್ರ ಮಕ್ಕಳನ್ನು ಸಾಯಿಸತ್ತೆ. அவங்க பிள்ளைகளும் சாவடிக்கும். ಎಷ್ಟು ಜನಕ್ಕೆ ಬೇಕಿದು? எத்தனை பேருக்கு வேணும் இது? Not one person in this place. ஒருத்தங்க கூட இல்லையா? ಒಬ್ರು ಇಲ್ವಾ? Not one person in this place. ஒருத்தங்க கூட இல்லையா? ಒಬ್ರು ಇಲ್ಲ. ஒருத்தங்க கூட ಇಲ್ಲ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರು? நான் இயேசு சாமி ಕೊಡು, ನನಗೆ ಕೊಡು. எனக்கு தான். Give it to me. எனக்கு தான். Give me all of your crown of thorns to me. I will wear it on my head. உங்களுடைய எல்லா முள்கிரீட்டும் எனக்கு தாங்க. ನಿಮ್ ಎಲ್ಲರ ಶಾಪ ನನಗೆ ಕೊಡ್ರಿ. உங்க எல்லா சாபத்தையும் எனக்கு தாங்க. Give me all your curse. உங்க எல்லா சாபத்தையும் எனக்கு தாங்க. Give me all your pain. உங்களுடைய எல்லா வலியும் எனக்கு தாங்க. ಎಲ್ಲ ಕಷ್ಟ ನನಗೆ ಕೊಡು. ಎಲ್ಲ ದೋಷ ನನಗೆ ಕೊಡು. ಎಲ್ಲ ಪೂರ್ವ ಪಿತೃಗಳ ಶಾಪ ನನಗೆ ಕೊಡು. ಎಲ್ಲ ಮುನ್ನೋர்கள் ಪಾಪ ನಾನು ಸ್ವೀಕಾರ ಮಾಡ್ತೀನಿ. ನಾನು எடுத்துக்கிறேன். Not one person is ready to take this. ಒತ್ತಂಗ ಕೂಡ ಇದು எடுத்துக்க ರೆಡಿ I'm just talking a physical crown of thorns. ಇದು ಬಂದು ಕಣ್ಣಿಂದ ನೋಡುವಂತ ಶಾರೀರಿಕವಾದ ಒಂದು ಮುಳ್ಳು ಅಷ್ಟೇ. ಇದು
கண்ணிருந்து பார்க்கறது ஒரு சாரீகமா பார்க்கறது ஒரு முள் அவ்வளவுதான். ಆದ್ರೆ ನಾನು ಮಾತಾಡ್ತಾ ಇರೋದು ಆತ್ಮಿಕ ಮುಳ್ಕಿರೀಟದ ಬಗ್ಗೆ ಮಾತಾಡ್ತಾ ஆனா ಇದ್ದೀನಿ. நான் பேசுறது வந்து ಆತ್ಮಿಕ ಜೀವನದ ಮುಳ್ಕಿರೀಟದ ಬಗ್ಗೆ ಮಾತಾಡ್ತಾ ಇದ್ದೀನಿ. ஆவிக்குரிய முள்கிரீட. ಒಂದು ವೇಳೆ ನಿಮಗೆ ಬೇಡ, இது வேணானா, ನನಗಿದ್ ಬೇಡ இது வேணாம் ಅಂತ ಹೇಳೋರು ಮಾತ್ರ சொல்லுங்க மட்டும் ಕಣ್ಮುಚ್ಚೋಣ. கண்மூடலாம். ಇಫ್ ಯು ವಾಂಟ್ ಟು ಗಿವ್ ಯು ಅ ಕ್ರೌನ್ ಆಫ್ ಥಾರ್ನ್ಸ್, ನನಗೆ ಮುಳ್ಕಿರೀಟ ಬೇಡ ಅಂತ ಹೇಳೋರು ಮಾತ್ರ இந்த முள்கிரீட எனக்கு வேணாம்னு சொல்றவங்க மட்டும் ಯು ಕ್ಲೋಸ್ ಯುವರ್ ಐಸ್, நீங்க ಕಣ್ಮುಚ್ಚಿ. கண்மூடலாம். ದೇವರೇ, ನನ್ನ ಮುಳ್ಕಿರೀಟವನ್ನ ನಿನ್ನ ಕೈಯಲ್ಲಿ ನಾನು ಕೊಡ್ತಾ ಇದ್ದೀನಿ. கர்த்தரே, இந்த முள்கிரீட நான் வந்து முள்கிரீட கொடுக்கிறேன். ಯು ಟೇಕ್ ಕಂಟ್ರೋಲ್ ಓವರ್ ಮೈ ಲೈಫ್. நீங்க வந்து என் லைஃப் ನೀನ್ ನನ್ನ ಲೈಫ್ ಅನ್ನು ಕಂಟ್ರೋಲ್ ಮಾಡು. நீங்க என் லைஃப் வந்து கண்ட்ரோல் பண்ணுங்க. ನನ್ನ ಪೂರ್ವ ಪಿತೃಗಳು ಏನ್ ಮಾಡಿದ್ರು ನನಗೆ ಗೊತ್ತಿಲ್ಲ. என் முன்னோர்கள் என்ன பண்ணாங்கன்னு எனக்கு தெரியல. ನಮ್ಮ ಅಪ್ಪ ಅಮ್ಮ ಏನ್ ಮಾಡಿದ್ರು ನನಗೆ ಗೊತ್ತಿಲ್ಲ. எங்க அப்பா அம்மா என்ன பண்ணாங்கன்னு எனக்கு ನಮ್ಮ தெரியல. ತಾತ ಏನ್ ಮಾಡಿದ್ರು ಗೊತ್ತಿಲ್ಲ. எங்க பாட்டி எல்லாம் என்ன பண்ணாங்கன்னு தெரியல. ನಮ್ಮ ಮುತ್ತಾತ ಮುತ್ತಜ್ಜಿ ಏನ್ ಮಾಡಿದ್ರು ಗೊತ್ತಿಲ್ಲ. எங்க தாத்தா முன்னோர்கள் என்ன பண்ணாங்க, ಅದಕ್ಕೆ ಹಿಂದೆ ಇರೋರು ಏನ್ ಮಾಡಿದ್ರು ಗೊತ್ತಿಲ್ಲ. அது முன்னாடி இருந்தவங்க என்ன பண்ணாங்க. ನಾವು ಅರಿಕೆ ಮಾಡಬೇಕು. ನಾವು ಅರಿಕೆ ಮಾಡಬೇಕು. நம்ம அறிக்கை பண்ணணும். We have to confess with our mouth. நம்ம வாயால நம்ம அறிக்கை பண்ணணும். We have to confess with our mouth. ಬಾಯಿಂದ ನಾವು ಅರಿಕೆ ಮಾಡಬೇಕು. வாயால நம்ம அறிக்கை பண்ணணும். Jesus is here right now. ஏசப்பா இங்க இருக்கிறாரு. ಯೇಸು ಸ್ವಾಮಿ ಸ್ಥಳದಲ್ಲಿದ್ದಾರೆ. ஏசப்பா வந்து இங்க இருக்கிறாரு. ಮುಳ್ಕಿರೀಟವನ್ನು ಧರಿಸಿರುವಂತ ಯೇಸು ಸ್ವಾಮಿ ಇಲ್ಲಿದ್ದಾರೆ. முள்கிரீடத்தை ஏற்றுக்கொண்ட ஏசுசாமி வந்து இங்க இருக்கிறாரு. ನನಗಾಗಿ ನಿನಗಾಗಿ ಮುಳ್ಕಿರೀಟ ಧರಿಸಿರುವ ಯೇಸು ಇಲ್ಲಿದ್ದಾರೆ. எனக்காக உனக்காக முள்கிரீடத்தை ஏற்றுக்கொண்ட ನನಗಾಗಿ ನಿನಗಾಗಿ ಮುಳ್ಕಿರೀಟ ಧರಿಸಿ ಮುಖ ಪೂರ್ತಿ ಗಾಯಗೊಂಡು ರಕ್ತ ಚೆಲ್ಲುತ್ತಾ ಇರುವಂತ ಯೇಸು ಸ್ವಾಮಿ ಸ್ಥಳದಲ್ಲಿದ್ದಾರೆ. ನನಗಾಗಿ ನಿನಗಾಗಿ ಮೆದುಳೆಲ್ಲ ಮುಳ್ಕಿರೀಟ ಚುಚ್ಚಿರುವಂತ ಆ ಯೇಸು ಸ್ವಾಮಿ ಸ್ಥಳದಲ್ಲಿದ್ದಾರೆ. ನನಗಾಗಿ ನಿನಗಾಗಿ ಆತನ ಮೆದುಳೆಲ್ಲ ಮುಳ್ಕಿರೀಟ ಚುಚ್ಚಿದೆ. ಆ ಯೇಸು ಸ್ವಾಮಿ ಸ್ಥಳದಲ್ಲಿದ್ದಾರೆ. அங்க மைண்ட்ல நம்ம தலையெல்லாம் முள்கிரீட குத்திட்டு ஏசுசாமி இருக்கிறாரு. ತಲೆಯಿಂದ தலையில இருந்து ತಲೆ ಉಚ್ಚಿಲಿருந்து தலை உச்சில இருந்து ತಲೆ ಮೇಲ್ಗಡೆಯಿಂದ ಪಾದದವರೆಗೂ ಒಂದೇ 1 ಸೆಂಟಿಮೀಟರ್ ಸಹ ಗಾಯ ಆಗಿಲ್ಲದಂತ ಜಾಗ ಇಲ್ಲ. தலையில இருந்து தலை உச்சில இருந்து பாதத்துல இருந்து ஒரு சென்டிமீட்டர் அடிபடாத இடம் இல்ல. ಎಲ್ಲ ಗಾಯಗೊಂಡಿದೆ. எல்லாம் புண்ணா இருக்கு. ಎಲ್ಲಾನು ಗಾಯ ಆಗಿದೆ. எல்லாமே புண்ணா ಒಂದೇ இருக்கு. ಒಂದು ಮುಳ್ಚಿಸ್ತು ನನ್ನ ಕೈಗೆ. ஒரே ஒரு முள் குத்திச்சு என் கையில. ನನ್ನ ಕೈ ಊದ್ಕೊಂಡೈತೆ. என் ಕೈ வீங்கி இருக்கு. ಇಟ್ ಇಸ್ ಸ್ವೋಲನ್. ಕೈ ಊದ್ಕೊಂಡೈತೆ. அது வீங்கி இருக்கு. ನೋವ್ತಾ ಇದೆ. வலிக்குது. ರಕ್ತ ಬರ್ತೈತೆ. ரத்தம் வருது. ಆದ್ರೆ ನಿನಗೋಸ್ಕರ ನನಗೋಸ್ಕರ ಯೇಸು ಸ್ವಾಮಿ ತನ್ನ ತಲೆ ಮೇಲೆ ನಮ್ಮ ಲೋಕದ ಎಲ್ಲ ಪಾಪಗಳ ಶಾಪದ ಮುಳ್ಕಿರೀಟವನ್ನು ಧರಿಸಿ ನಿನ್ನನ್ನು ನಾನು ಪ್ರೀತಿಸ್ತೇನೆ ಅಂತ ಹೇಳ್ತಾನೆ. ஆனா இயேசுசாமி உனக்காக எனக்காக அந்த ஒழுக்கத்துல இருக்க எல்லா பாவத்துல முள்கிரீடத்தை ஏத்திட்டாரு. ನಮ್ಮ ಮೆದುಳು ಎಲ್ಲಿದೆ? நம்ம மூளை எங்க இருக்கு? ನಮ್ಮ ತಲೆಯಲ್ಲಿದೆ. நம்ம தலையில இருக்கு. ಯೋಚನೆ ನಾವ್ ಎಲ್ಲಿಂದ ಮಾಡ್ತೀವಿ? நம்ம எங்கிருந்து யோசிக்கிறோம்? ನಾವ್ ಎಲ್ಲಿಂದ ಯೋಚನೆ ಮಾಡ್ತೀವಿ? எங்கிருந்து யோசிக்கிறோம்? ನಮ್ಮ ತಲೆಯಿಂದ ನಾವ್ ಯೋಚನೆ ಮಾಡ್ತೀವಿ. தலையிலிருந்து நம்ம ನಮ್ಮ யோசிக்கிறோம். ಮೆದುಳಿಂದ ನಾವ್ ಯೋಚನೆ ಮಾಡ್ತೀವಿ. மெதுலேருந்து நம்ம ಆ யோசிக்கிறோம். ಮೆದುಳಲ್ಲೂ ಸಹ ಯೇಸು ಸ್ವಾಮಿಗೆ ಮುಳ್ಕಿರೀಟ ತಗೊಂಡೋಗಿ ಚುಚ್ಚಿದ್ರು. அந்த தலையில கூட இயேசுசாமி போய் முள்கிரீடம் Even his thinking was pierced for you and me because you and I were on his thought. ನನಗಾಗಿ ನಿನಗಾಗಿ ನನ್ನ ಬಗ್ಗೆ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದ ಯೋಚನೆ ಮಾಡುವಂತ ಆ ಮೆದುಳಿಗೂ ಸಹ ಮುಳ್ಚುಚ್ಚಿದ್ರು. எனக்காக உனக்காக அந்த யோசிக்கிற இடத்துல கூட உங்களுக்கு எனக்காக உனக்காக அந்த முள்ளெல்லாம் குத்துனாங்க. What do you want to tell him, church? நீங்க என்ன சொல்ல வரீங்க? ಯೇಸು ಸ್ವಾಮಿ ನೋಡಿ ನೀವೇನ್ ಹೇಳ್ತೀರಾ? இயேசுசாமி பார்த்து நீங்க என்ன He says சொல்றீங்க? I love you. அவங்க இயேசுசாமி உங்களை பார்த்து ನಿನಗೋಸ್ಕರ ನಾನು ಸತ್ತಿದ್ದೀನಿ. நான் உங்களுக்காக செத்துட்டேன். ನಿನಗೋಸ್ಕರ ನಿನ್ನ ಮುಳ್ಕಿರೀಟ ನಾನು ತಗೊಂಡಿದ್ದೀನಿ. உன்னோட முள்கிரீடம் வந்து நான் ನಿನ್ನ எடுத்துக்கிறேன். ಮುಳ್ಕಿರೀಟ ನಾನು ತಗೊಂಡಿದ್ದೀನಿ. உன்னோட முள்கிரீடம் வந்து நான் ನನ್ನ எடுத்துக்கிறேன். ತಲೆ ಮೇಲೆ ಆ ಮುಳ್ಕಿರೀಟ ಹಾಕ್ದಾಗಲೂ ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ ಸಹೋದರ ಸಹೋದರಿ. அந்த தலைமையில முள்கிரீடம் போடும்போது உன்னை பத்தி நான் யோசிச்சுட்டு இருந்தேன். I was thinking about you. You were on my mind even while I was pierced with the crown of thorns. என் தலையில வந்து அந்த முள்கிரீடம் நான் ஏத்திட்டு சுமந்துட்டு இருக்கும்போது நான் உன்னை பத்தி யோசிச்சுட்டு இருந்தேன். ನಾವು ಮೌನವಾಗಿರೋದ್ರಲ್ಲಿ ಅರ್ಥ ಇಲ್ಲ. ನಾವು ಮೌನமா இருக்கிறது ಯೇಸು ಸ್ವಾಮಿಯನ್ನು ನೋಡಿ ಪ್ರಾರ್ಥನೆ ಮಾಡೋಣ. இயேசுசாமி பார்த்து நான் ಕೇಳೋಣ. கேட்கலாமா? ಏನ್ ಕೇಳೋಣ? என்னன்னு கேட்கலாம்? ದೇವರೇ, ನನ್ನ ಜೀವನದಲ್ಲಿ ಶಾಪ ಇದೆ. இயேசுவே வாழ்க்கையில ಶಾಪ ನನ್ನ ಪೂರ್ವ ಪಿತೃಗಳ ಶಾಪ ಇದೆ. என் முன்னோர்கள் பாவம் ನನ್ನ ಪೂರ್ವ ಪಿತೃಗಳ ದೋಷ ಇದೆ. என் வாழ்க்கையில முன்னோர்கள் சொல்ல தோஷம் இருக்கு. ದೋಷ ಇದೆ. தோஷம் ಅವರ ಪಾಪ ನನ್ನನ್ನು ಹಿಂದಟ್ಟಿಸ್ಕೊಂಡ್ ಬರ್ತಾ ಇದೆ. பாவம் ನೀನೇ ನನಗೆ ದಾರಿ ತೋರಿಸ್ಬೇಕು. ನನಗೆ ರಕ್ಷಕನು ನೀನೇ. ನೀನೇ ನನ್ನನ್ನು ಕಾಪಾಡಬೇಕು. ನೀನು ಕಾಪಾಡಿಲ್ಲ ಅಂದ್ರೆ ಬೇರೆ ಯಾರಿಂದಾನು ಕಾಪಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಯೇಸುವೇ, ನೀನೇ ನನ್ನ ಮುಳ್ಕಿರೀಟ ಸ್ವೀಕಾರ ಮಾಡಿರೋದು. ನನ್ನ ಮುಳ್ಕಿರೀಟ ಹಾಕೊಂಡಿರೋದು ನೀನ್ ಮಾತ್ರನೇ. ನನಗೋಸ್ಕರ ನೀನು ಶಾಪವಾದೆ. ನನ್ನ
ಪಾಪದಿಂದ ಉಂಟಾಗಿರುವಂತ ಶಾಪವನ್ನು ನೀನು ಹೊತ್ಕೊಂಡಿದ್ಯಾ ಸ್ವಾಮಿ. ನಿನಗೋಸ್ಕರ ನಾನು ಜೀವಿಸ್ತೇನೆ.